ನಮಸ್ತೆ ಎಲ್ಲರಿಗೂ. ಬ್ರಹ್ಮರ್ಷಿ ಪತ್ರಿಜಿ, ಮಹಾತಾರ್ ಬಾಬಾಜಿ, ಅನೇಕ ಎಲ್ಲ ಗುರು ವೃಂದವನ್ನ ಸ್ಮರಿಸ್ತಾ ನನ್ನ ಆತ್ಮೀಯ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಶರಣು ಶರಣಾರ್ಥಿ. ಇದು ಮೊದಲ ಬಾರಿಗೆ ನಾನು ಮಧ್ಯಾಹ್ನದ ತರಗತಿಗೆ ಬಂದಿದ್ದೇನೆ. ಅದಕ್ಕೆ ನಾನು ಗೀತಾ ಮೇಡಮ್ಗೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸ್ತೀನಿ. ನಾನಿವತ್ತು ಸ್ವಾಧ್ಯಾಯ ಮಾಡಲತ್ತಾ ಇರ್ತಕ್ಕಂಥ ವಿಷಯ ಓಶೋ ರಜನೀಶ್ ಅವರ ಧ್ಯಾನ ಯೋಗ ಪ್ರಥಮ ಮತ್ತು ಅಂತಿಮ ಮುಕ್ತಿ ಅಂತ ಈ ಪುಸ್ತಕದ ಶೀರ್ಷಿಕೆ ಇದೆ. ಅಂದ್ರೆ ಧ್ಯಾನ ಸಾಧನೆಗಾಗಿ ಒಂದು ಮಾರ್ಗದರ್ಶಿಕೆಯಾಗಿ ಈ ಪುಸ್ತಕವನ್ನ ಹೇಗೆ ಬಳಸಬಹುದು ಅಂತ. ನೀವೆಲ್ಲರೂ ಓಶೋ ರಜನೀಶ್ ಬಗ್ಗೆ ಕೇಳಿದಿರ. ಓಶೋ ರಜನೀಶ್ ಬಗ್ಗೆ ಹೇಳ್ತಾ ಇದ್ರು, ಬುದ್ಧನ ಹತ್ತಿರದ ಶಿಷ್ಯರಲ್ಲಿ ಆನಂದ ಮತ್ತೆ ಇನ್ನೊಬ್ರು ಇರ್ತಾರೆ. ಅವ್ರು ಇಬ್ರೇ, ಒಬ್ರು ಪತ್ರಿಜಿ ಮತ್ತು ಓಶೋ ಆಗಿ ಇಲ್ಲಿ ಹುಟ್ಟಿ ಬಂದು ಧ್ಯಾನವನ್ನ ಈ ದೇಶದಲ್ಲಿ ಪಸರಿಸಿದ್ರು ಅಂತ ಹೇಳ್ತಾರೆ. ಹಾಗೆ ಧ್ಯಾನದ ಗುರು ಅಂತಲೇ ಅವ್ರು ಹೇಗೆ ಅಂದ್ರೆ, ಈ ಕೂತಿದ್ದವರು ಕ್ಷಣ ಮಾತ್ರದಲ್ಲೇ ಧ್ಯಾನದ ಉತ್ತುಂಗದ ಸ್ಥಿತಿಗೆ, ಶೂನ್ಯ ಸ್ಥಿತಿಗೆ ಹೋಗ್ತಾ ಇದ್ರು. ಅಂತಹ ಸಾಮರ್ಥ್ಯ ಅವ್ರಿಗೆ ಇತ್ತು. ಅವರು ಕೋಟ್ಯಾಂತರ ಶಿಷ್ಯರನ್ನ ಸಿದ್ಧ ಮಾಡಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರ ಹತ್ತಿರದಲ್ಲಿದ್ದಂಥವ್ರು ಅವರಿಂದ ಪಡೆದಂತ ಈ ಧ್ಯಾನದ ಅಂಶಗಳನ್ನ ಪುಸ್ತಕದ ರೂಪದಲ್ಲಿ ನೂರಾರು ಪುಸ್ತಕಗಳು ಅವರ ವಿಚಾರದ ಬಗ್ಗೆ ಪುಸ್ತಕಗಳು ಬಂದಿದ್ದಾವೆ. ಅದರಲ್ಲಿ ನಾನಿವತ್ತು ಧ್ಯಾನ ಯೋಗ ಅನ್ನೋದು ಹೇಗೆ, ಅದೊಂದು ಯೋಗ ಆಗಿ ನಾವ್ ಹೇಗ್ ಮಾಡ್ಕೋಬೇಕು, ಅದಿಲ್ಲ ಅಂದ್ರೆ ಬದುಕು ಹೇಗೆ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಧ್ಯಾನ ಅನ್ನೋದು ಯಾಕೆ ಬೇಕು ಅಂದ್ರೆ, ಪ್ರೇಮ, ಆತ್ಮೀಯತೆ, ಸೃಜನಶೀಲತೆ ಹಾಗೂ ವಿಸ್ತಾರವಾಗಬಹುದಾದ ನಮ್ಮ ಸಾಧ್ಯತೆಗಳನ್ನ ತೆರೆಯಿಸುವ ದ್ವಾರವಾಗಿದೆ. ದ್ವಾರ ಅಂದ್ರೆ ಬಾಗಿಲು. ನಮ್ಮಲ್ಲಿ ಎಲ್ಲ ಇದೆ, ಏನು ಹೊರಗಡೆ ಹುಡ್ಕದ್ ಬೇಕಿಲ್ಲ. ಆದ್ರೆ ಅದಕ್ಕೊಂದು ಓಪನ್ ಕಿಟಕಿ ಬಾಗಿಲುಗಳನ್ನ ತೆರಿಬೇಕಷ್ಟೇ. ನಾವು ಇದನ್ನೆಲ್ಲ ತೆರಿಬೇಕು ಅಂದ್ರೆ ನಾವು ಅವನ ಧ್ಯಾನದ ಮೂಲಕ ನಮ್ಮಲ್ಲಿರುವ ಒಳ್ಳೆಯ ಹೃದಯವಂತಿಕೆ, ಕರುಣೆ, ಮಮತೆ ಇದೆಲ್ಲ ಕೂಡ ತಾನಾಗಿ ಬರ್ತಾ ಹೋಗುತ್ತೆ. ಅದನ್ ಬಿಟ್ರೆ ಓಶೋ ಅವ್ರು ಹೇಳ್ತಾರೆ, ಬೇರೆ ದಾರಿ ಅನ್ನೋದು ಇಲ್ವೇ ಇಲ್ಲ, ಬೇರೆ ಬಾಗಿಲು ಇಲ್ಲ. ಧ್ಯಾನದ ಮೂಲಕನೇ ನೀವು ಮುಕ್ತಿಯನ್ನ ಪಡಿಬೇಕು, ಬದುಕಿನ ಸಾರ್ಥಕತೆಯನ್ನ ಕಂಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಇದು ಧ್ಯಾನ ಯೋಗ ಪ್ರಥಮ ಮತ್ತು ಅಂತಿಮ ಮುಕ್ತಿ, ಮೊದಲು ಇದೇನೆ ಕೊನೆನೂ ಇದೇನೆ ಅಂತ ಹೇಳಿ ಅವರು ಹಾಗಂತ ಹೇಳಿ ಮುಂದೆ ಹೇಳ್ತಾರೆ ಅವರು, ಧ್ಯಾನ ಅನ್ನೋದೇನು ಹೊಸದೇನು ಅಲ್ಲ, ಆದ್ರ ಒಟ್ಟಿಗೆ ನಾವ್ ಈ ಜಗತ್ತಿಗೆ ಬಂದಿದೀವಿ ಮತ್ತು ಒಂದು ಹೊಸ ಘಟಕ ಆಗಿದೆ. ಈಗ ಉದಾಹರಣೆ ಅವ್ರು ಹೇಳ್ತಾರೆ, ಧ್ಯಾನ ನಿಮ್ಮ ಸ್ವಭಾವ, ಧ್ಯಾನ ನಿಮ್ಮ ಅಂತರ್ ಸತ್ಯ. ಇದು ಕಷ್ಟ ಆಗ್ಲಿಕ್ಕೆ ಹೇಗ್ ಸಾಧ್ಯ? ನಮ್ ಸ್ವಭಾವನೇ ಅದು ಧ್ಯಾನ, ನಮ್ಮೊಳಗ್ ನಾವ್ ಇರ್ಬೇಕು. ಆದ್ರೆ ನಾವ್ ಯಾಕೆ ಅದನ್ನ ಹೇಗ್ ಕಷ್ಟ ಮಾಡ್ಕೊಂಡು? ಈಗ ಉದಾಹರಣೆ, ವಾಸ್ತವವಾಗಿ ನೀವು ವಿಶ್ವಾಸ ಪೂರ್ಣವಾಗಿ ನಾವ್ ಯಾರು ಅಂತ ನಾವು ನೋಡಿದಾಗ, ಈ ಜೀವನವನ್ನ ಕ್ಷಣ ಕ್ಷಣನು ಅನುಭವಿಸಿದಾಗ ಸರಳವಾಗಿ ಧ್ಯಾನ ಫಲಿಸುತ್ತೆ. ಆದ್ರೆ ನಾವ್ ಏನ್ ಮಾಡ್ತಿದೀವಿ, ಈ ಲೌಕಿಕ ಬದುಕಿನಲ್ಲಿ ಈ ಜಂಜಾಟದ ತೋರಿಕೆಯ ಮುಖವಾಡದ ಬದುಕಿನ ಕಡೆ ಮುಖ ಮಾಡಿ ಧ್ಯಾನ ಅಂದ್ರೆ ಕಷ್ಟ, 1 ಗಂಟೆ 2 ಗಂಟೆ 3 ಗಂಟೆ ಕೂರೋದು ಎಷ್ಟು ಕಷ್ಟ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಆದ್ರೆ ನಿಜವಾಗಿ ನಾವ್ ಇರ್ಬೇಕಾಗಿದ್ದು ಯಾವಾಗಲೂ 24 ಗಂಟೆ ಕೂಡ ನಾವು ಧ್ಯಾನಸ್ಥ ಸ್ಥಿತಿನಲ್ಲೇ ಇರ್ಬೇಕು. ಆದ್ರೆ ನಾವ್ ಹೀಗಾಗ್ಲಿಕ್ಕೆ ನಮ್ ದಾರಿಗೆ ಅಡ್ಡಿ ಆಗಿರೋದು ಇದು ಕಷ್ಟಕರ ಆಗಿದೆ ಅಂತ ಹೇಳಿ ಮತ್ತೆ ಅದನ್ನ ಬೆಳೆಸ್ಕೊಂಡಿದೀವಿ, ಅದ್ರ ಜೊತೆ ಹೋರಾಡ್ತಾ ಇದೀವಿ ಅಷ್ಟೇ. ಹೀಗೆ ಈ ಧ್ಯಾನ ಜನಿತವಾದ ಮುಕ್ತಿ ಯಾವುದಕ್ಕೋಸ್ಕರನೋ ನಡೆಸ್ತಕ್ಕಂಥ ಹುಡುಕಾಟ ಅಲ್ಲ. ಅದು ಮುಕ್ತಿಗಾಗಿ ಪ್ರಯತ್ನನೂ ಅಲ್ಲ. ನಿತ್ಯ ಜೀವನ ಜಂಜಾಟದಲ್ಲಿರ್ತಕ್ಕಂಥ ಪೈಪೋಟಿ ಮತ್ತು ಒತ್ತಡಗಳಿಂದ ಮುಕ್ತರಾಗಿ ನಾವು ವಿಶ್ರಾಮದಿಂದಿರ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಪರಿಸ್ಥಿತಿ ಅದು. ಇಲ್ಲಿ ಹುಡುಕ್ತಾ ಇರ್ತಕ್ಕಂಥ ಮುಕ್ತಿ ಬಾಹ್ಯ ಪ್ರಪಂಚದ ಹುಡುಕಾಟದಲ್ಲಿ ಇಲ್ಲ. ಅದು ಎಲ್ಲೋ ಮಾರುಕಟ್ಟೆನಲ್ಲೋ ಮಾಲಲ್ಲೋ ಎಲ್ಲೋ ಸಿಗ್ತಕ್ಕಂಥದ್ದಲ್ಲ, ನಮ್ ಒಳಗಡೆನೆ ಇದೆ. ಹಾಗಾದ್ರೆ ನಾವ್ ಯಾವ ಮುಕ್ತಿಗಾಗಿ ಹಂಬಲಿಸ್ತಾ ಇದೀವಿ ಇಲ್ಲಿ ಅಂದ್ರೆ, ಓಶೋ ಇದನ್ನ ಕೇವಲ ಮುಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಮತ್ತು ಈಗ ಜೀವಿಸೋದು. ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಇಲ್ಲಿ ನೀವು ಇದನ್ನ ಇಲ್ಲೇ ಜೀವಿಸೋದು, ವಾಸ್ತವದಲ್ಲೇ ಜೀವಿಸೋದು, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರೋದು ಮತ್ತು ಈಗ ಜೀವಿಸೋದು. ಇವತ್ತೇನಿದೆ ಅದು, ನೆನ್ನೆ ಏನಾಯ್ತು ಬೇಡ, ನಾಳೆ ಏನಾಗ್ಬೋದು ಅದು ಬೇಡ, ಇವತ್ತು ನನ್ನ ಮುಂದೆ ಈ ಬದುಕಿದೆ, ಇಷ್ಟೇ ಬದುಕು ಅಂತ ನಾವು ಹೋಗೋದು. ಇಲ್ಲಿ ಮತ್ತು ಈಗ ಜೀವಿಸೋದು ನಮ್ಮ ಮಂತ್ರ ಆಗ್ಬೇಕು. ಮತ್ತೆ ಪ್ರತಿ ಕ್ಷಣ ಜೀವಿಸ್ಬೇಕು ನಾವು.
ಈ ಪ್ರತಿ ಕ್ಷಣನೂ ಆನಂದಿಸ್ಬೇಕು. ಆನಂದನ ಅನುಭವಿಸ್ತಾ ಹೋಗಿ ನೀವು. ನಿಮ್ ಗಾರ್ಡನ್‌ಗೆ ಹೋಗಿ, ಒಂದು ಹೂ ನೋಡಿ, ಒಂದು ಗಿಡ ನೋಡಿ, ಅಲ್ಲಿ ಏನೋ ನೋಡಿ, ಆ ಹೂವಿನ ಸೌಂದರ್ಯನ್ನ ನೀವು ಆಸ್ವಾದಿಸಿ, ಅನುಭವಿಸಿ. ಎಷ್ಟ್ ಚಂದ ಇದೆ ಹೂವು ಅಂತ ಹೇಳಿ ಟಿವಿ ಧಾರಾವಾಹಿಗಳು, ಆ ಕತೆ ಏನಾಯ್ತು, ಮುಂದೇನಾಗ್ಬೋದು, ಹೀಗಾಗ್ಬಾರ್ದಿತ್ತು, ಆಗ್ಬಾರ್ದಿತ್ತು ಅಂತ ಕತೆ ಕಟ್ಟ ಬದಲು ಹೀಗೆ ಸೌಂದರ್ಯವನ್ನ ಹುಡುಕ್ತಾ ಹೋಗಿ, ಆಗಿ ಹೋದಿದ್ದರ ನೆನಪಿನ ಸುರುಳಿಯಲ್ಲಲ್ಲ. ಮುಗ್ದು ಹೋಗಿದ್ದು ನಮ್ ಕೈಲಿಲ್ಲ, ಸೋರಿ ಹೋಗಿದೆ, ಈಗ ನಮ್ ಕೈಲಿ ಹಿಂಗ್ ಬಿಗಿಯಾಗಿ ಹಿಡ್ಕೊಂಡಿದೀವಿ ಅಂದ್ರೆ ನೆನ್ನೆ ಅನ್ನೋದು ಹೋಗಿದೆ, ನಾಳೆ ಅನ್ನೋದು ನಮ್ ಕೈ ಸಿಗ್ತಾ ಇಲ್ಲ. ಅದರಿಂದ ಎರಡರ ಜಂಜಾಟನೂ ಬೇಡ ನಮ್ಗೆ. ಆಗಿ ಹೋದದ್ದರ ಮುಂದೆ ಆಗುವುದರ ಒತ್ತಡದಲ್ಲಿ ಅಲ್ಲ ಎಂಬ ಕನಸಿನ ಲೋಕದಲ್ಲಿ ಜೀವಿಸೋದು ಅಲ್ಲ. ಮುಂದೆ ಏನಾಗ್ಬೋದು, ನಾನು ಏನೇನ್ ಸಾಧನೆ ಮಾಡ್ಬೋದು, ಏನಾದ್ರೂ ಪಾಡಿಗೆ ಅದು ಆಗ್ತಾ ಹೋಗುತ್ತೆ. ಇಲ್ಲಿ ಏನೋ ನಾವೇನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು, ಏನ್ ಹೇಳ್ತಾರೆ ನೋಡಿ ಹಳ್ಳಿ ಕಡೆ, ಎಣ್ಣೆ ಹಚ್ಕೊಂಡ್ ಮಣ್ಣಿಗೆ ಬಿದ್ರು ಹತ್ತ ಅಷ್ಟೇ ಹತ್ತದು, ಎಷ್ಟ್ ದಕ್ಬೇಕು ಅಷ್ಟೇ ದಕ್ಕದು. ಅದರಿಂದ ಪ್ರಯತ್ನ ಮಾಡೋಣ, ಹೋಗೋಣ. ಇವತ್ತಿನ ಕೆಲ್ಸ ಏನು, ನನ್ ಮುಂದೆ ಏನಿದೆ ಈಗ, ತರಕಾರಿ ಹೆಚ್ಚುತ್ತಾ ಇದ್ದೀನ, ಇಲ್ಲ ಯಾವುದೋ ಕೆಲಸ ಮಾಡ್ತಿದ್ದೀನ, ಅದರಲ್ಲೇ ತಲ್ಲೀನರವಾಗಿ ಕೆಲಸ ಮಾಡ್ತಾ ಹೋಗೋದು, ಮನಸ್ಸನ್ನು ಅಲ್ಲೇ ಮಾಡೋದು. ಅದನ್ನೇ ಇವತ್ತು ಸಾವಿರಾರು ರೂಪಾಯಿ ಫೀಸನ್ನ ಕೊಟ್ಟು ನಾವು ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ ಬರ ಅಂತ ಸ್ಥಿತಿ. ಫಾರಿನ್ ಅವ್ರು ಬಂದು ಇಂಗ್ಲಿಷ್ ಅಲ್ಲಿ ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಇದನ್ನ ನಮ್ಮ ಪೂರ್ವಜರು, ನೀನ್ ಎಲ್ಲಿದೀಯಾ ಅಲ್ಲೇ ಇರು, ಹಿಂದಿನ ಮುಂದಿನ ಯೋಚನೆ ಬೇಡ, ಭಗವಂತ ಇದನ್ನೇ ಕಾಪಾಡ್ತಾನೆ ಅಂತ ಏನನ್ನೂ ಓದದ ಅಜ್ಜ ಅಜ್ಜಿ ಹೇಳ್ತಾ ಇದ್ರು. ಅದ್ರ ಬೆಲೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹೀಗೆ ತಿಂತಾ ಇರ್ಬೇಕಾದ್ರೆ ಕೇವಲ ತಿನ್ನೋದಷ್ಟೇ, ಅದ್ರಲ್ಲಿ ತಲ್ಲೀನರಾಗಿರಿ. ನಡೀತಾ ಇದ್ದೀರಾ, ವಾಕ್ ಮಾಡ್ತಾ ಇದ್ದೀರಾ, ನೀವು ನಡಿಯದ್ಬಿಟ್ಟು ಏನನ್ನೂ ಯೋಚನೆ ಮಾಡಬಾರ್ದು, ಮನ್ಸಲ್ಲಿ ಕೂಡ ಯೋಚನೆ ಬರಬಾರ್ದು. ಆ ಕ್ಷಣದಲ್ಲಿ ನೀವಿರೋದು, ಮುಂದೆ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಹಾರಾಡ್ಬೇಡಿ. ಮತ್ತೆ ಮನಸ್ಸು ಯಾವಾಗ್ಲೂ ಮುಂದೆ ಹೋಗೋದು ಇಲ್ಲ ಹಿಂದಿರ್ಗೋದು. ನೀವು ವರ್ತಮಾನದಲ್ಲಿ ಇರಿ. ಇವತ್ತು ಇಲ್ಲಿ ಏನಿದ್ದೀನಿ, ಈಗ ಈ ಕ್ಲಾಸ್ ಕೇಳ್ತಿದ್ದೀರಲ್ವಾ, ಇಲ್ಲಿ ಮಾತ್ರ ಇರಿ, ಇಲ್ಲಿ ಮಾತಿಗೆ ಮಾತ್ರ ಕಿವಿಯಾಗಿ ನೀವು. ಆಗ ಹಾಗೆ ನಮ್ ಜೀವನಕ್ಕೆ ನಾವು ಅಳವಡಿಸ್ಕೊತಾ ಹೋದ್ರೆ, ನಾವ್ ಎಲ್ರೂ ಧ್ಯಾನಕ್ಕೆ ತುಂಬಾ ಕಷ್ಟಪಡೋದಕ್ಕಿಲ್ಲ. 24 ಗಂಟೆನೂ 30 ದಿನನೂ 365 ದಿನನೂ ಧ್ಯಾನಸ್ಥ ಸ್ಥಿತಿ ಆಗುತ್ತೆ. ಹೆಚ್ಚೆಚ್ಚು ವಿಶ್ವಶಕ್ತಿ ನಮ್ಮೊಳಗಡೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಯಾವಾಗ್ಲೂ ಮುಂದೆ ಹಾರಾಡ್ತಾ ಇರೋದು, ಹಿಂದೆ ಹೋಗ್ತಾ ಇರೋದು, ಅದ್ ಯಾವತ್ತೂ ಈ ಕ್ಷಣದಲ್ಲಿ ಇರಲ್ಲ. ಮನ್ಸನ್ನ ನೀವ್ ಹಾಗೆ ಪರೀಕ್ಷೆ ಮಾಡ್ತಾ ಹೋಗಿ, ಮನ್ಸಲ್ಲಿ ಏನೇನ್ ಯೋಚನೆ ಬರುತ್ತೆ ಅಂತ. ಹಿಂದೆ ಅವ್ರು ಏನೋ ಅಂದ್ರು, ನಾವು ಬಡವರಾಗಿದ್ದು ಅವ್ರು ನಮ್ಮನ್ನ ಹೆಂಗ್ ಹಂಗಸಿ ಮಾತಾಡಿದ್ರು, ಇವತ್ ನೋಡು ಹೇಗಿದೀವಿ. ಮುಂದೆ ನಮಗೂ ಒಳ್ಳೆ ಕಾಲ ಬರುತ್ತೆ, ಮುಂದೆ ಏನೇನು ಆ ಕಾಲ ನೋಡಿ. ಇವತ್ತಿಂದ ಏನಾರು ಮಾತಾಡುತ್ತಾ, ಹಿಂದೆ ಆಗಿದ್ದು ಮುಂದೆ ಏನಿಲ್ಲದೆ ಇವತ್ತಿಂದನೂ ಯೋಚನೆಯನ್ನ ಮಾಡ್ಬೇಕು. ಹೀಗೆ ಈ ಕ್ಷಣದಲ್ಲಿ ನಾವ್ ಇರಲ್ಲ, ಸತತವಾಗಿ ಒಟಗುಟ್ಲೇ ಇರುತ್ತೆ ಮನಸ್ಸು. ನಾವ್ ಪರೀಕ್ಷೆ ಮಾಡ್ತಾ ಹೋದ್ರೆ ಎಷ್ಟು ಯೋಚನೆ ಬರುತ್ತೆ. ಧ್ಯಾನಕ್ಕೆ ಕೂತಾಗ್ಲೇ ನಿಮಗೆ ಅಂತ ನೀವು ಕಂಪ್ಲೇಂಟ್ ನಾನು ಹೇಳ್ತಾ ಇರ್ತೀನಿ, ತುಂಬಾ ಆಲೋಚನೆಗಳು ಬರುತ್ತೆ ಅಂತ. ಆ ಆಲೋಚನೆಗಳು ನೋಡಿದ್ರೆ ಯಾವುದು ಇವತ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಹಿಂದೆ ಮುಂದೆನೆ ಇರುತ್ತೆ. ಹೀಗೆ ಜೀವನದಲ್ಲಿ ಸಮಗ್ರತೆಯನ್ನ ತರ್ಲಿಕ್ಕೆ ಹೇಗೆ ಸಾಧ್ಯ ಹೀಗಿದ್ದಾಗ? ಹೀಗೆ ನೀವು ಎಷ್ಟು ಸಮಯ ಹೀಗೆ ಸುಮ್ಮನೆ ಕುಳಿತು ನಿಮ್ ದೇಹವನ್ನ ಅನುಭವಿಸ್ತಾ ಮತ್ತು ಸುತ್ತಮುತ್ತಲಿನ ಶಬ್ದಗಳನ್ನ ಕೇಳಿಸ್ಕೊಳ್ತಾ ಆನಂದಿಸ್ಬೋದು. ಅದು ಬಹಳ ಹೊತ್ತು ಸಾಧ್ಯವಾಗಲ್ಲ ಅಂತ ನನಗೆ ನಿಮ್ಗೆಲ್ರಿಗೂ ಅನ್ಸುತ್ತೆ. ಆದ್ರೆ ಬಹುಶಃ ಒಂದೇ ನಿಮಿಷ ನಿಮ್ಮ ಮನಸ್ಸಿನ ಒಟಗುಟ್ಟಿಕೆಯನ್ನ ಗಮನಿಸಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಮೊಳಗೆ ನೀವು ನಡೆಸ್ತಕ್ಕಂಥ ಅಸಂಬದ್ಧ ಮಾತುಗಳು ನಮ್ಗೆ ಆಶ್ಚರ್ಯ ಆಗುತ್ತೆ ಇದು. ಹಂಗಂದ್ರೆ ಇಲ್ಲಿ ಇದೇ ಮಾತನ್ನ ಬೇರೆಯವ್ರು ಆಡ್ತಾ ಇದ್ರೆ ಅದನ್ನ ನಾವು ಹುಚ್ಚುತನ ಅಂತ ಅನ್ಸಲ್ವಾ? ಒಂದ್ ಸಿನಿಮಾ ಇದೆ ಕೋಮಲ್ದು, ಅದ್ರಲ್ಲಿ ಹಾಗೇನೆ ಅವನಿಗೆ ಒಂದು ಸ್ಪೆಷಲ್ ವರ ಇರುತ್ತೆ, ವರನ ಶಾಪನ ಅಂತ ಅನ್ಕೋಬೇಕನ್ನ. ಬೇರೆ ಮನ್ಸಲ್ಲಿ ಏನ್ ಅನ್ಕೊ ಹೋಗ್ತಿರ್ತಾರೆ ಅದೆಲ್ಲ ಅವನಿಗೆ ಕೇಳಿಸ್ತಾ ಇರುತ್ತೆ. ಅವ್ರಿಗೆ ಅಪ್ಪ ಅವನಿಗೆ ಹುಚ್ಚಿಡ್ದಂಗಾಗಿ ಬೇಡ ನನಗಿದು ಅಂತ ವಾಪಸ್ ಹೋಗ್ತಾನೆ. ಮತ್ ಕೆಲವ್ರು ಸಾಧು ಸಂತರುಗಳು ಕೂಡ ಅದೆಲ್ಲ ಗೊತ್ತಾಗೋದು ಕೂಡ ತುಂಬಾ ಕಷ್ಟ ಅಂತ ಹೇಳಿ ನನಗೆ ಅಂತ ಶಕ್ತಿ ಬೇಡ ಅಂತ ವಾಪಸ್ ಕೊಟ್ಟಿರೋದುಂಟು. ಹಾಗೆ ಈ ಸತತ ಒಟಗುಟ್ಟಿಕೆನ ನಿಮ್ ಜೀವನವನ್ನೇ ಅದು ನಿಮ್ಮಿಂದ ಕಸ್ಕೊಂಡ್ ಬಿಡುತ್ತೆ. ನಮ್ ಜೀವನನೇ ಅಮೂಲ್ಯವಾದ ಕ್ಷಣನೇ ಕಳ್ಕೊತಾ ಇದೀವಿ ನಾವು. ಪ್ರತಿ ಕ್ಷಣ ಜೀವನ ನಿಮಗೆ ಎಷ್ಟು ಆನಂದವನ್ನ ಕೊಡ್ಬಹುದೋ ಅದ್ರಿಂದ ನಿಮ್ಮನ್ನು ವಂಚಿತಗೊಳಿಸುತ್ತೆ ಇದು. ಒಟಗುಟ್ಟದು ಹಿಂದಿನ ಮುಂದಿನ ಯೋಚನೆಗಳು. ಹಾಗಾದ್ರೆ ಈ ಒಟಗುಟ್ಟಿಯ ಬಗ್ಗೆ ನಾವೇನ್ ಮಾಡ್ಬೋದು? ಓಶೋ ಅವ್ರು ಹೇಳ್ತಾರೆ, ಧ್ಯಾನದಲ್ಲಿ ನಿರತರಾಗಿ.
ಅವ್ರು ಹೇಳ್ದಾಗಿ ಮನಸ್ಸಿನ ಸತತ ಒಟಗುಟ್ಟಿವೆಯನ್ನು ನೇರವಾಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಯೋಚನೆ ಮಾಡ್ಬೇಡ, ಸ್ಟಾಪ್ ಮಾಡ ಅಂತ ಹೇಳಿ ಏನೋ ರೇಡಿಯೋ ಟಿವಿನ ಆಫ್ ಮಾಡ್ತಿರಲ್ಲ, ಹಾಗಲ್ಲ ಇದು. ಧ್ಯಾನದಿಂದ ಈ ಒಟಗುಟ್ಟಿಕೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಗಮನಿಸಿ, ಕೆಲವರು ಶೂನ್ಯ ಸ್ಥಿತಿಗೆ ತಕ್ಷಣ ಹೋಗ್ತಾರೆ, ಅದ್ ನಿಧಾನವಾಗಿ ಬರುತ್ತೆ. ಆ ಯೋಚನೆ ಬಂದ ತಕ್ಷಣ ಗಮನ ಉಸಿರಿನ ಮೇಲೆ ತರ್ತಾ 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 ಪ್ರಯತ್ನ ಪಟ್ರೆ ಯಾವುದೂ ಸಾಧ್ಯ ಇಲ್ಲ ಅಂತಿಲ್ಲ, ಅದ್ ಬಂದ್ಬಿಡುತ್ತೆ. ಅಂದ್ರೆ ಧ್ಯಾನದಿಂದ ನಾವು ಮನಸ್ಸಿನ ಒಟಗುಟ್ಟುವಿಕೆಯ ಗುಲಾಮಗಿರಿಯಿಂದ ತಪ್ಪಿಸ್ಕೊಂಡು ಈ ಮನಸ್ಸನ್ನೇ ಒಂದು ಉಪಯುಕ್ತ ಉಪಕರಣವನ್ನಾಗಿ ನಾವು ಮಾಡ್ಕೋಬಹುದು. ಧ್ಯಾನ ಮಾಡಕ್ ಅನೇಕ ವಿಧಾನಗಳಿದಾವೆ, ಒಬ್ಬೊಬ್ರು ಒಂದೊಂದು ವಿಧಾನವನ್ನ ಹೇಳ್ತಾರೆ. ವಿಧಾನ ಯಾವ್ದಾದ್ರೂ ಇರ್ಲಿ, ನಮಗೆ ವಿಧಾನ ಮುಖ್ಯ ಅಲ್ಲ, ಮನಸ್ಸು ಹೀಗೆ ಶೂನ್ಯ ಸ್ಥಿತಿಯಲ್ಲಿರೋದು ಮುಖ್ಯ ಆಗುತ್ತೆ. ಏನು ಅಂದ್ರೆ ಸಾಕ್ಷಿಯಾಗಿರೋದು, ಸಹಜವಾಗಿ ನಮ್ಮನ್ನು ನಾವು ಗಮನಿಸುವುದು, ನಾವ್ ಹೇಗಿದೀವೋ ಹಾಗೆ ಒಪ್ಕೊಳ್ಳೋ ಸ್ಥಿತಿ. ಈಗ ನಾನ್ ಹೇಗಿದ್ದೀನಿ ನಾನು ಒಪ್ಕೋಬೇಕು. ನಾನ್ ಜೂಯಿ ಚಾವ್ಲನಂಗಿಲ್ಲ, ಇನ್ನೊಬ್ರು ಮಾಲಿನಿ ತರ ಇಲ್ಲ, ಹಾಗಿರ್ಬೇಕಿತ್ತು. ಹಾಗ ಭ್ರಮೆನಲ್ಲಿ ಏನೇನೇನೋ ಮಾಡ್ತಾ ಹೋಗೋದಲ್ಲ. ನಾನ್ ಹೀಗಿದ್ದೀನಿ, ನಾನ್ ಹೀಗಿದ್ದೆ, ನಾನ್ ಏನ್ ಮಾಡ್ಬೋದು ಅಂತ ಹೋಗೋದಾಗಿರುತ್ತೆ. ಇಲ್ಲಿ ಸಾಕ್ಷಿ ಅಂದ್ರೆ ಅರ್ಥ ಏನು ಅಂದ್ರೆ ಬಂಧನ ಇಲ್ಲದೆ, ತಾರತಮ್ಯವಿಲ್ಲದನೆ ತಟಸ್ಥರಾಗಿ ಗಮನಿಸೋದು. ಇಲ್ಲಿ ಬಂಧನ ಅಂದ್ರೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿದ್ಕೆ, ಮತ್ತೆ ಯಾವುದೇ ವ್ಯತ್ಯಾಸ ಇಲ್ಲ. ದೊಡ್ಡವರು ಚಿಕ್ಕವರು, ಬಡವ ಶ್ರೀಮಂತ, ಜಾತಿ ಭೇದ, ಗಂಡು ಹೆಣ್ಣು ಯಾವ ಭೇದ ಇಲ್ದನೆ ಸುಮ್ಮನೆ ಗಮನಿಸ್ತಾ ಹೋಗೋದಷ್ಟೇ. ಇದೇ ಧ್ಯಾನದ ಸಂಪೂರ್ಣ ರಹಸ್ಯ. ಆತ್ಮೀಯರೇ, ಇನ್ನೊಂದ್ಸಲ ಗಮನಿಸಿದ್ನ, ಸಾಕ್ಷಿ ಅಂದ್ರೆ ಬಂಧನ ಇಲ್ಲದೆ, ತಾರತಮ್ಯ ಇಲ್ಲದೆ, ತಟಸ್ಥರಾಗಿ ಗಮನಿಸದೆ ಧ್ಯಾನದ ಸಂಪೂರ್ಣ ರಹಸ್ಯ. ಇನ್ನೇನೂ ಮಾಡೋದ್ ಬೇಡ, ಸುಮ್ಮನೆ ಗಮನಿಸ್ತಾ ಹೋಗಿ ಸಾಕ್ಷೀಭೂತರಾಗಿ. ನಿಮ್ ಮುಂದೆ ಒಂದು ಕ್ಯಾಮ್ರಾ ಇದಾರೆ ಪತ್ರಿಜಿ ಗುರುಗಳು, ಆ ಕ್ಯಾಮ್ರಾನ ಹಿಂಗ್ ಹಿಡ್ಕೊಂಡು ಹೋಗಿ ಕ್ಲಿಕ್ ಮಾಡಬೇಡಿ, ಸುಮ್ಮನೆ ನೋಡ್ತಾ ಹೋಗೋದಷ್ಟೇ. ಕ್ಯಾಮ್ರಾದಲ್ಲಿ ಹಿಂಗ್ ಕಾಣಿಸ್ತಾ ಇದೆ, ನೋಡ್ತಾ ಹೋಗಿ ಅಷ್ಟೇ, ಯಾವುದನ್ನು ಕ್ಲಿಕ್ ಮಾಡಬೇಡಿ. ಅದ್ರ ಪಾಡಿಗೆ ಅದಿರುತ್ತೆ, ನೀವು ನೋಡ್ತಾ ಸಾಕ್ಷಿಯಾಗಿ ಇರೋದಷ್ಟೇ. ಹಾಗೇನೆ ಟಿವಿ ನೋಡೋದಿರ್ಬೋದು, ನಮ್ ಸುತ್ತಮುತ್ತಲಿನ ಜನ ಯಾವ ಬಟ್ಟೆ ಹಾಕಿದ್ದಾರೆ, ಯಾವ ತರ, ನನ್ನ ಹತ್ರ ಆ ತರ ಇಲ್ಲ ಅನ್ನೋದಿರ್ಬೋದು. ಸಾಮಾನ್ಯವಾಗಿ ನಮ್ಮನ್ನ ನಾವೇ ಗಮನಿಸ್ಕೊಳಲ್ಲ. ಅದಕ್ಕೊಬ್ರು ಒಂದು ಜೋಕ್ಸ್ ಹೇಳ್ತಾರೆ, ಈ ಹೆಂಗಸರಿಗೆ ಹೇಗೆ ಅಂದ್ರೆ ಬಟ್ಟೆಗಳು ಒಡವೆಗಳನ್ನ ಎಷ್ಟು ತಂದ್ರೂ ಅವ್ರಿಗೆ ತೃಪ್ತಿ ಇಲ್ಲ, ನನ್ನನ್ನು ಸೇರಿಸಿ. ತುಂಬಾ ಇರುತ್ತೆ ಅವ್ರ ಹತ್ರ, ಯಾವ ಬಟ್ಟೆ ಇದೆ ಅನ್ನೋದೇ ಮರ್ತೋಗಿರುತ್ತೆ. ಅದು ತುಂಬಾ ಮದ್ವೆ ಹೊಸ್ತ್ರಲ್ಲಿ ತಂದಂತ ಒಂದ್ ಸೀರೆನ ಗಂಡ ಕೆಳಗಡೆ ಇದ್ದಿದ್ನ ಒಂದ್ ತಗೊಂಡು ಪ್ಯಾಕ್ ಮಾಡ್ಕೊಂಡ್ ಬಂದು ಹೆಂಡತಿಗೆ ಗಿಫ್ಟ್ ಅಂತ ಕೊಡ್ತಾನಂತೆ ಬರ್ತಡೇನಲ್ಲಿ. ಅವಳಿಗೆ ರಿಯಲಿ ಆ ಸೀರೆ ನನ್ನ ಹತ್ರ ಇದ್ದಿದ್ದು ಒಂದ್ ನೆನಪೇ ಇರಲ್ವಂತೆ. ಅಯ್ಯೋ ರೀ, ಎಷ್ಟ್ ಚೆನ್ನಾಗಿದೆ ಸೀರೆ, ಈ ಕಲರ್ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾಳಂತೆ. ಹಾಗೆ ನೋಡಿ, ನಾವು ನಮ್ಮ ಹತ್ರ ಇರೋ ವಸ್ತುವಿನ ಬೆಲೆ ನಮಗೆ ಗೊತ್ತೇ ಇರಲ್ಲ. ನಮ್ಮ ಹತ್ರ ಅಮೂಲ್ಯವಾದಂತ ಶರೀರ ಇದೆ, ಮನಸ್ಸಿದೆ, ಕುಟುಂಬ ಇದೆ, ದೇಶ ಇದೆ. ಹಾಗೆ ನಮ್ಮನ್ನ ನಾವು ಗಮನಿಸಲ್ಲ, ಯಾವಾಗ್ಲೂ ಬೇರೆಯವರನ್ನ ಗಮನಿಸ್ತಾ ಸಾಮಾನ್ಯವಾಗಿ ನಮ್ಮನ್ನ ನಾವು ಹೀಯಾಳಿಸ್ಕೊಳ್ತಾ ಹೋಗ್ತೀವಿ. ನನ್ನ ರೂಪ ಇರ್ಬೋದು, ನನ್ನ ಬುದ್ಧಿವಂತಿಕೆ ಇರ್ಬೋದು, ನಾನ್ ಅಷ್ಟ್ ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿ ನನಗೆ ಆ ಸಾಧನೆ ಮಾಡ್ಲಿಕ್ಕಾಗಲ್ಲ. ಬೇಡ, ಇನ್ನೊಬ್ರಿಗೆ ಹೋಲಿಸ್ಕೊಳ್ಳೋದ್ ಬೇಡ, ನಾನೇ, ನನ್ನಂತೆ ಇನ್ನೊಬ್ರು ಇರ್ಲಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಏನಾದ್ರೂ ಕೂದಲೆಳೆಯಷ್ಟಾದ್ರೂ ಅಂತರ ಇದ್ದೇ ಇರುತ್ತೆ. ಆ ಸಾಧನೆ ಮಾಡಿದವರು ನನ್ನ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಹೆಮ್ಮೆಯಿಂದ ನಾನ್ ಕೆಲಸ ಮಾಡ್ತಾ ಹೋಗ್ಬೇಕು. ಅದ್ರಿಂದ ನಾವ್ ಯಾವಾಗ್ಲೂ ನಮ್ಮಲ್ಲಿ ಯಾವುದೋ ಸರಿ ಇಲ್ಲದ ವಿಷಯನ ತಗೊಂಡು ಅದ್ರ ಬಗ್ಗೆ ಅವ್ರು ಏನಂತ ತಿಳ್ಕೊತಾರೋ ಅಂತ ಯೋಚಿಸೋದಿರ್ಬೋದು. ಈ ಮನಸ್ಸಿನ ಒಟಗುಟ್ಟಿಕೆನೆ ಹಾಗೂ ನಮ್ಮ ಅತೃಪ್ತಿಯ, ದುಃಖದ ಭಾವನೆಗಳನ್ನ ತರಿಸ್ತೆ. ಇದು ಸಾಕ್ಷಿಯಾಗಿರೋದಲ್ಲ. ದೇವ್ರು ಏನೋ ನನ್ನ ಸೃಷ್ಟಿ ಮಾಡಿದಾನೆ, ದೇವ್ರು ಕೊಟ್ಟಿದ್ರಲ್ಲಿ ಸಂತೃಪ್ತಿಯ ಬದುಕನ್ನ ನಾವು ಮಾಡ್ಬೇಕು. ನಿಜವಾಗ್ಲೂ ನಮ್ಮ ಪೂರ್ವಜರು, ಜನಪದರು ಈ ರೀತಿಯ ಬದುಕನ್ನ ಮಾಡಿದ್ರು. ಅದಕ್ಕೆ ಇವತ್ತಿರ್ತಕ್ಕಂತಹ ಈ ಸೈಕಾಲಜಿ ಪ್ರಾಬ್ಲಮ್ ಆಗ್ಲಿ, ಮನಸ್ಸಿನ ಕಾಯಿಲೆಗಳಾಗ್ಲಿ, ನಿಜವಾಗ್ಲೂ ಇವತ್ತ ವೈದ್ಯಕೀಯ ಕ್ಷೇತ್ರಕ್ಕೂ ಸವಾಲಾಗಿದೆ. ಸಾವಿರಾರು ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲ ಅವರಿಗೆ. ಕಾರಣ ಗೊತ್ತಿಲ್ಲ ಅಂದ್ಮೇಲೆ ಔಷಧಿ ಹೆಂಗ್ ಗೊತ್ತಿರುತ್ತೆ? ಅದಕ್ ಕಾರಣ ಮನಸ್ಸು ಅಂತ ಹೇಳ್ತಾರೆ. ನಿನ್ ಮನಸ್ಸು ಸರಿ ಇಲ್ಲ, ನಿನ್ ಮನಸ್ಸು ಸರಿ ಮಾಡ್ಕ ಅಂತಾರೆ. ಹಾಗಾದ್ರೆ ಮನಸ್ಸಲ್ಲಿ ಏನಿದೆ? ನಮಗೆ ಹಾನಿ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಅವ್ರು ನಮಗ್ ನೆನಪಿಸ್ತಾರೆ, ನೀವೇನೂ ಮಾಡ್ಬೇಕಾ ಇಲ್ಲ,
ಕೇವಲ ಸಾಕ್ಷಿಯಾಗಿ ವೀಕ್ಷಕನಂತೆ ನಿರೀಕ್ಷಕನಂತೆ ನಿರಂತರವಾಗಿ ನಡೆಯುತ್ತಿರುವ ಮನಸ್ಸಿನ ಯಾಂತ್ರಿಕತೆಯನ್ನ ಗಮನಿಸುವರಾಗಿ. ಈ ಆಲೋಚನೆಗಳು ಆಸೆಗಳು ಬಂದ್ ಹೋಗದನ್ನ, ಈ ನೆನಪಿನ ಸುರುಳಿಗಳನ್ನ, ಕನಸುಗಳನ್ನ, ಕಲ್ಪನೆಗಳನ್ನೆಲ್ಲ ಸುಮ್ಮನೆ ನೋಡ್ತಾ ಹೋಗಿ. ಅವು ಬರ್ತಾ ಇದಾವ, ಅವ್ ಪಾಡಿಗೆ ಅವು ಬರ್ಲಿ ಹೋಗ್ಲಿ. ಶಾಂತರಾಗಿ ದೂರದಿಂದ ಗಮನಿಸೋದು, ನೋಡೋದಷ್ಟೇ. ಯಾವುದೇ ಮೌಲ್ಯಮಾಪನ ಮಾಡಬೇಡಿ, ಜಡ್ಜ್ ಮಾಡಬೇಡಿ ನೀವು ಯಾರನ್ನು. ಪತ್ರಿಜಿ ಗುರುಗಳು ಹೇಳ್ತಾರಲ್ವಾ, ನೋ ಜಡ್ಜ್ಮೆಂಟ್, ನೋ ಆರ್ಗ್ಯುಮೆಂಟ್, ನೋ ಕಂಪ್ಲೇಂಟ್. ಯಾರನ್ನು ಹೋಲಿಸ್ಕೋಬೇಡ, ನಿನಗೆ ನೀನ್ ಅದ್ಭುತ ಅನ್ನೋದನ್ನ ಹೇಳ್ತಾರೆ. ಹಾಗೆ ಅಭಿಪ್ರಾಯಗಳನ್ನು ನಾವು ಹೇಳ್ದನೆ, ಯಾವುದೇ ತಾರತಮ್ಯ ಇಲ್ದನೆ, ಒಳ್ಳೇದು ಕೆಟ್ಟದ್ದು ಏನು ಹೇಳ್ದನೆ ವೀಕ್ಷಣೆ ಮಾಡೋದು. ನಾನು ಕ್ಯಾಮ್ರಾ ಹೇಳಿದ್ನಲ್ಲ, ಆ ರೀತಿ ಸುಮ್ನೆ ನೋಡ್ಕೊಂಡು ಹೋಗೋದಷ್ಟೇ. ಇದ್ ಚೆನ್ನಾಗಿದೆ, ಇದ್ ಚೆನ್ನಾಗಿಲ್ಲ, ಇದ್ ಸರಿ, ಇದ್ ತಪ್ಪು, ಅವಳು ಸರಿ, ಇವ್ರು ತಪ್ಪು. ಜಡ್ಜ್ ಮಾಡಕ್ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇಲ್ಲಿ? ನಮ್ಮಂಗೆ ಅವರು, ಅವ್ರ ಹಾಗೆ ನಾವು ಇನ್ನೊಬ್ಬರ ತಪ್ಪನ್ನು ಹುಡ್ಕೋಬೇಕಾದ್ರೆ ನನ್ನಲ್ಲಿ 1000 ತಪ್ಪಿರ್ಬೋದು. ಹಾಗೆ ಈ ಪುಸ್ತಕದಲ್ಲಿ ಈ ತರ ಆ ಧ್ಯಾನ ವಿಧಾನಗಳಿಂದ ಸಾಕ್ಷಿ ಅಂದ್ರೆ ಏನು ಅನ್ನೋದನ್ನ ನಾವು ಈ ಪುಸ್ತಕನ ಮುಗಿಸೋದ್ರೊಳಗಡೆ ತುಂಬಾ ಚೆನ್ನಾಗಿ ಹೇಗೆ ಸಾಕ್ಷಿಭೂತರಾಗಿ ಇರೋದು ಅನ್ನೋದನ್ನ ತಿಳಿತೀವಿ. ಇಲ್ಲಿ ಓಶೋರ ಜೊತೆಲಿ ಇದ್ದಾಗ ಆ ಸಾಕ್ಷಿ ಭಾವ ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಮೂಡುತ್ತೆ. ಸುಮ್ಮನೆ ಕುಳಿತಿದ್ದಾಗ, ಏನನ್ನೋ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ, ಅನುಭವಿಸ್ತಿರ್ಬೇಕಾದ್ರೆ, ಏನ್ ಆಗ್ತಾ ಇದೆಯೋ ಅದನ್ನ ಅಂತರ್ಮೌನದಿಂದ ಗಮನಿಸ್ತಾ ಇದ್ದಾಗ ಆ ಸಾಕ್ಷಿತ ಫಲಗಳು ನಮಗೆ ಲಭಿಸ್ತಾ ಹೋಗುತ್ತೆ. ಈ ಅಂತರ್ಮೌನ ಅನ್ನೋದು ಈ ಬ್ರಹ್ಮಾಂಡದ ಆಕಾಶ ಇದ್ದಂತೆ ಅಗಾಧವಾದದ್ದು, ಅನಂತವಾದದ್ದು. ಮೌನ ಇದ್ರೂ ಕೂಡ ಅಲ್ಲಿ ಒಂದು ಜೀವದ ಮಿಡಿತ ಇರುತ್ತೆ, ಅಲ್ಲಿ ಸಾಕ್ಷಿ ಇರುತ್ತೆ, ಕ್ರಿಯೆ ನಡೀತಾ ಇರುತ್ತೆ. ನೀವೇನು ಮಾಡ್ಬೇಡಿ, ನೋಡ್ತಾ ಹೋಗಿ. ಮನುಷ್ಯ ಇಲ್ಲಿ ಏನಿಲ್ಲ, ಸುಮ್ಮನೆ ಎಲ್ಲ ಇಲ್ಲಿ ಇದೆ, ನಾವು ಬಂದಿದೀವಿ, ನಾನ್ ಅನುಭವಿಸಿ ನಾನ್ ಸುಮ್ಮನೆ ಹೋದ್ರೆ ನಾನು ಚೆನ್ನಾಗಿ ಹೋಗ್ಬೋದು, ಮುಂದಿನವ್ರಿಗೂ ಒಳ್ಳೇದನ್ನ ಬಿಟ್ಟು ಹೋಗ್ಬೋದು. ಆದ್ರೆ ಮನುಷ್ಯ ದುರಾಸೆಗೆ ಒಳಗಾಗಿ ಇರೋದನ್ನ ಹಾಳು ಮಾಡಿ ಮುಂದಿನ ತಲೆಮಾರಿಗೆ ಒಳ್ಳೆ ನೀರಿಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಭೂಮಿ ಇಲ್ಲ. ಹೀಗೆ ಮಾಡು ಇಡು, ಅಡಗ್ಸಿಡು, ಕೂಡಿಡು, ಕೊಳಸು, ಹೋಗು ಅಂತ ಹೋಗ್ತಾ ಇದೀವಿ. ಹಾಗ್ ಮಾಡ್ಬೇಡಿ, ಹೀಗಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನಿವಾಸನೆ ಆಕಾಶ, ಅದ್ರ ಅಸ್ತಿತ್ವವೇ ಮೌನ. ಮೌನ ಅಂದ್ರೆ ಸುಮ್ಮನಿರೋದು, ಅಂತರ್ಮೌನ, ಬಹಿರ್ಮೌನ. ಕೇವಲ ಬಾಯಿ ಮುಚ್ಕೊಂಡ್ ಸುಮ್ನೆ ಹೆಂಗ್ ಕೂತ್ಕೊಳ್ಳೋದು, ಮನ್ಸಲ್ಲಿ ಮಾಡಬಾರ್ದು ಕೆಟ್ಟ ಯೋಚನೆಗಳು ಬರೋದಲ್ಲ. ಮನಸ್ಸು ಕೂಡ ಮೌನವಾಗಿ ಏನನ್ನೂ ಯೋಚಿಸಿದ ಹಾಗೆ ಇರ್ಬೇಕು. ಆಗ ಅವು ಅಂತರಾಳಕ್ಕೆ ತಲುಪುತ್ತೆ. ಅದನ್ನೇ ಅವರು ವಿಶಾಲ ಆಕಾಶದ ಸಂಗೀತ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮೊಳಗಿನ ಅಸ್ತಿತ್ವ, ನಿಮ್ಮೊಳಗಿನ ಆಕಾಶ ಅಲ್ಲದೆ ಮತ್ತೇನೂ ಅಲ್ಲ. ಮೋಡಗಳು ಬರುತ್ತೆ ಹೋಗುತ್ತೆ. ಮೋಡಗಳು ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟ, ನೋವು ಇವೆಲ್ಲ ಬರ್ತವೆ ಹೋಗ್ತವೆ. ನೋಡಿದಿರಲ್ಲ ನೀವೇ, ಹುಟ್ಟಿದಾಗ್ಲಿಂದ ಎಷ್ಟು ಸಮಯ ಅಮಾವಾಸ್ಯೆ ಬಂದಿಲ್ಲ, ಹುಣ್ಣಿಮೆ ಬಂದಿಲ್ಲ, ಗ್ರಹಣ ಬಂದಿಲ್ವಾ, ಬದುಕಲ್ ಕಷ್ಟ ಬಂದಿಲ್ವಾ? ಯಾವ ಮಹಾನುಭಾವರಿಗೆ ಕಷ್ಟ ಬರ್ಲಿಲ್ಲ? ತುಂಬಾ ಚೆನ್ನಾಗಿದ್ದು ಯಾರು ಹೋಗಿದ್ದಾರೆ? ಅಂತಹ ರಾಮಕೃಷ್ಣ ಪರಮಹಂಸರು, ಇವ್ರಿಗೆಲ್ರಿಗೂ ಆ ಭಯಾನಕ ಕ್ಯಾನ್ಸರ್ ಕಾಯಿಲೆನೇ ಬಂತು. ಹಾಗಾದ್ರೆ ಯಾರು ಚೆನ್ನಾಗಿದ್ದಾರೆ? ಎಲ್ರಿಗೂ ಉಂಟು. ಈ ಪ್ರಕೃತಿಗೆ ಇದೆ ಅಂದ್ಮೇಲೆ ಸೂರ್ಯನ್ಗೆ ಗ್ರಹಣ, ನಾವ್ ಯಾವ ಲೆಕ್ಕ? ಹಾಗೇನೆ ಗ್ರಹಗಳು ಹುಟ್ಟುತ್ತವೆ, ಇಲ್ಲ ಆಗ್ತವೆ, ನಕ್ಷತ್ರಗಳು ಬರ್ತವೆ, ಇಲ್ಲ ಆಗ್ತವೆ. ಆದ್ರೆ ಅಂತರಾಕಾಶ ಮಾತ್ರ ಮೊದಲಿನಿಂದ ಹಾಗೆ ಇರುತ್ತೆ. ಇದು ಹಾಗೆ ಇರುತ್ತೆ. ಅಂತರಾಕಾಶ ಅಂದ್ರೆ ನಮ್ಮ ಒಳಗಿನ ಆಕಾಶ. ಹೀಗೆ ಅದು ಅಸ್ಪರ್ಶಿತ, ಅದನ್ನ ನೀವು ಮುಟ್ಲಿಕ್ಕಾಗಲ್ಲ. ಸ್ವಚ್ಛ ಅದು. ನಿಜವಾಗ್ಲೂ ಮಗು ಹುಟ್ಟಿದಾಗ ಎಷ್ಟು ಮುಗ್ಧ, ಎಷ್ಟು ದೇವ್ರ ತರ ಇರುತ್ತೆ ನೋಡಿ. ಅದಕ್ಕೆ ಮಕ್ಕಳನ್ನ ದೇವ್ರು ಅಂತ ನಾವ್ ಹೇಳೋದು. ಅದಕ್ಕೆ ಯಾವ ಭಿನ್ನ ಭೇದ ಗೊತ್ತಿಲ್ಲ, ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಷ್ಟು ಮುಗ್ಧ ನಗುವನ್ನ ಬೇರೆ ಎಲ್ಲರ ಮನಸ್ಸನ್ನ ಸೆಳೀತಾ ಇರುತ್ತೆ. ಅದಕ್ಕೆ ಕುವೆಂಪು ಹೇಳ್ತಾರೆ, ಹುಟ್ಟಬೇಕಾರೆ ಪ್ರತಿಯೊಂದು ಮಗುನು ವಿಶ್ವ ಮಾನವ. ಆದ್ರೆ ಬೆಳೀತಾ 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 ಅದನ್ನ ಅಲ್ಪ ಮಾನವರಾಗಿ ನಾವು ಮಾಡ್ತಾ ಇದೀವಿ. ಆತ್ಮೀಯರೇ ನೋಡಿ, ನಾವು ದೊಡ್ಡರಾಗ್ತಾ ಆಗ್ತಾ ನಮ್ಮ ಮನಸ್ಸು ದೊಡ್ಡದಾಗ್ಬೇಕಲ್ವಾ? ಯಾಕೆ? ಶರೀರ ಬೆಳೀತು, ಹಣ ಬೆಳೀತು, ಆಸ್ತಿ ಬೆಳೀತು, ಉದ್ಯೋಗ ಎಲ್ಲ ಬೆಳೀತು, ಪ್ರಮೋಷನ್ ಮೇಲೆ ಪ್ರಮೋಷನ್ ಆಯ್ತು. ಆದ್ರೆ ಮನಸ್ಸು ನೋಡಿ ಎಷ್ಟು ಚಿಕ್ಕದಾಯ್ತು. ಮನೆ ಮೇಲೆ ಮನೆ ಕಟ್ಟಿದ್ದು, ಮನಸ್ಸು ಮಾತ್ರ ಚಿಕ್ಕದಾಗೋಯ್ತು. ಒಬ್ರು ಬಂದ್ರೆ ಒಂದ್ ಲೋಟ ನೀರ್ ಕೊಡಕ್ ಅಂಜಿಸ್ತಾನ, ಒಬ್ಬರನ್ನ ಪ್ರೀತಿಯಾಗಿ ಮಾತಾಡ್ಸಕ್ ಅಂಜಿಸ್ತಾನ. ಅಷ್ಟು ನಂಬಿಕೆ ಇಲ್ಲ ಇವತ್ತ ನಮ್ಗೆ. ಹಾಗೇನೆ ಈ ಅಂತರ್ಗಗನನೆ ಸಾಕ್ಷಿ.
ದ್ರಷ್ಟ. ಇದುವೇ ಧ್ಯಾನದ ಗುರಿ. ಧ್ಯಾನದ ಗುರಿನೇ ಅದು. ಈ ಅಂತರ್ಗಗನದ ಅಂದ್ರೆ ಅದಕ್ಕೆ ಸಾಕ್ಷೀಭೂತನಾಗಿ ಅದ್ರ ನಾಯಕನಾಗಿ ನೀನಿರು. ಅಂತರಾಳಕ್ಕಿಳಿದು ಅಂತರಾಕಾಶದಿಂದ ಪುಳಕಿತರಾಗಿ ಗಮನ ಇರ್ಲಿ. ಏನನ್ನೇ ನೋಡಿದ್ರು ಕೂಡ ಅದು ನೀವಲ್ಲ. ಈಗ ನನ್ನ ಈ ಶರೀರನ ನೋಡಿ ನಾನು ವಾಣಿ. ನಾನು ವಾಣಿನ? ನಾನು ಅಲ್ಲ. ಅದಲ್ಲ ನಾನು. ನೀವು ಆಲೋಚನೆಗಳೇನ್ ಮಾಡ್ಬೋದು. ನನ್ನ ಆಲೋಚನೆ ಒಂದು ವೇ ಇರುತ್ತೆ. ನಾನು? ಅದು ನಾವಲ್ಲ. ನೀವು ನಿಮ್ಮ ಭಾವನೆಗಳನ್ನ ನೋಡ್ಬೋದು. ಅದು ನೀವಲ್ಲ. ನಿಮ್ ಕನಸು, ನಿಮ್ಮ ಆಸೆ, ನೆನಪಿನ ಸರಪಳಿ, ಕಲ್ಪನೆ, ಚಿತ್ರ ಎಲ್ಲವನ್ನು ನೋಡ್ಬೋದು. ಆದ್ರೆ ಅವೆಲ್ಲ ನೀವಲ್ಲ. ಬೇಂದ್ರೆಯವರು 4 ತಂತಿ ಆದ್ಮೇಲೆ ಸಾಧ್ಯವಾದ್ರೆ ಒಮ್ಮೆ ಪದ್ಯವನ್ನ ಗಮನಿಸಿ ನೀವು. ನಾನು, ನೀನು, ತಾನು, ಆವು ಅಂತ ಹೇಳಿ 4 ಸರಪಳಿ, 4 ವೀಣೆಯ ತಂತಿಯ ಮೂಲಕ ಒಂದು ಪದ್ಯವನ್ನ ಕಟ್ತಾರೆ. ನಾನು ಅಂದರೆ ನಾನು ಏನ್ ಅನ್ಕೊಂಡಿದೀನಿ ಅದು. ನನಗೊಂದು ಭ್ರಮೆ ಇದೆ. ನಾನು ಅಂದ್ರೆ ನಾನ್ ಬುದ್ಧಿವಂತೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ, ನಾನ್ ಹೀಗೆ ಅಂತ. ನೀನು ಅಂದ್ರೆ ನೀವು ನನ್ನನ್ನು ಏನ್ ಅನ್ಕೊಂಡಿದ್ದೀರಾ? ವಾಣಿ ಅಂದ್ರೆ ಯಾರು ಅಂತ ನೀವ್ ಅನ್ಕೊಂಡಿದ್ದೀರಲ್ಲ ಅದು. ನಾನ್ ಅನ್ಕೊಂಡಿದ್ದು ನಾನ್ ಸತ್ಯ ಅಲ್ಲ. ನೀವು ನನ್ನನ್ನು ಅನ್ಕೊಂಡಿದ್ದೀರಲ್ಲ ಏನೋ ಬುದ್ಧಿವಂತೆ ಇದು ಅಂತ, ಅದು ಸತ್ಯ ಅಲ್ಲ. ಆನು ಅಂದ್ರೆ ನಾನು ನಿಜವಾಗಿ ನಾನು ಏನಾಗಿದ್ದೀನಿ ಅದು. ತಾನು ಅಂದ್ರೆ ಈ ಮೂರನ್ನು ಕಾಪಾಡ್ತಕ್ಕಂತ ಅದ್ಭುತವಾದ ಶಕ್ತಿ. ನಾವೆಲ್ಲರೂ ಅದಕ್ಕೆ ಶರಣರಾಗ್ಬೇಕು. ನಮ್ಮಂತ ಕೋಟ್ಯಂತರ ಜನನ ಅದನ್ನು ಕಾಪಾಡ್ತಕ್ಕಂತ ಶಕ್ತಿ ಅದಕ್ಕಿದೆ. ಆದ್ರೆ ಇದ್ಯಾವುದೂ ನಾವಲ್ಲ. ನೀವು ಹೀಗೆ ಕಾಣದೆಲ್ಲ ಬಿಡ್ತಾ ಹೋಗಿ. ನಾನು ಶರೀರ ಅಲ್ಲ, ಮನಸ್ಸಲ್ಲ, ಯೋಚನೆ ಅಲ್ಲ, ಇವೆಲ್ಲವನ್ನು ಒಂದೊಂದೇ ಬಿಡ್ತಾ 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 ಬನ್ನಿ. ಒಂದಿನ ದುರ್ಲಭವಾದ ಕ್ಷಣ ಬರುತ್ತೆ. ಅದು ನಮ್ ಜೀವನದ ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಕ್ಷಣ ಆಗಿರುತ್ತೆ. ಆಗ ಇನ್ನೇನು ಕಳ್ಕೊಳಕ್ ಉಳದೇ ಇರಲ್ಲ. ಧ್ಯಾನ ಅಂದ್ರೆ ನೀವು ಪಡ್ಕೊಳ್ಳೋದ್ ಏನು ಅಲ್ಲ, ಅದ್ರ ಪಾಡಿಗದಾಗುತ್ತೆ. ಕಳ್ಕೊಳ್ತಾ ಹೋಗೋಣ ನಾವು. ನಾನು ಅನ್ನೋದನ್ನ ಕಳಿಯೋಣ, ಅಸೂಯೆ ಕಳಿಯೋಣ, ದ್ವೇಷ ಕಳಿಯೋಣ. ಅವ್ರಿವರು ಇದನ್ನ ಈ ಗಾಸಿಪ್ಪನ್ ಬಿಟ್ರೆ ಅರ್ಧ ಉದ್ಧಾರ ಆಗ್ಬೋದೇನೋ. ನಾವು ಇಬ್ಬರಿದ್ದಾಗ 3ನೇರ್ ಬಗ್ಗೆ ಮಾತಾಡೋದು, ಇವನ್ ಬಿಡ್ತಾ ಕಳಿತಾ ಹೋದ್ರೆ ಈಗ ಕಳೆದು ಹೋದಾಗ ಒಂದು ಕ್ಷಣ ಬರುತ್ತಲ್ಲ, ಅದು ನಮ್ ಒರಿಜಿನಾಲಿಟಿ. ಅದನ್ನೇ ಬುದ್ಧನ ಜ್ಞಾನೋದಯ ಅನ್ನೋದು. ಬುದ್ಧನಿಗೆ ಆ ವೃಕ್ಷದ ಅಡಿ ಜ್ಞಾನೋದಯ ಇಂಥ ದಿನ ಆಯ್ತು ಅಂತೀವಲ್ಲ. ಬುದ್ಧ ಅವನ ಉಸಿರನ್ನೇ ಗಮನಿಸ್ತಾ ಅರಿವಾಗಿದ್ದು ಇದೇ ಕ್ಷಣ. ಎಲ್ಲವನ್ನೂ ಕಳ್ಕೊಳ್ತಾ ಹೋದಾಗ ನಮಗೆ ಅರಿವಾಗುತ್ತೆ. ಹೀಗೆ ಎಲ್ಲ ದೃಶ್ಯಗಳು ಕೂಡ ಇದರಲ್ಲಿ ವಿಲೀನ ಆಗಿ ಹೋಗಿವೆ. ಕೇವಲ ದ್ರಷ್ಟ ಮಾತ್ರ, ಸಾಕ್ಷಿ ನಾಯಕ ಮಾತ್ರ ಇಲ್ಲಿ ಉಳಿತಾನೆ. ಅವನೇ ಅಂತರಾಕಾಶ. ಆಕಾಶ ಅಂದ್ರೆ ಅದಕ್ಕೆ ಮಿತಿ ಇಲ್ಲ, ಅನಂತವಾದದ್ದು. ಹಾಗೆ ಇದನ್ನ ಅರ್ಥಕೊಳ್ಳದೆ ಅಭಯ ಅಂತ ಅಂದ್ರೆ ಪ್ರೇಮದಿಂದ ಅಪೂರಿತನಾಗದು, ಅದನ್ನ ಅರಿತ್ಕೊಂಡು ದಿವ್ಯನಾಗದು ಮತ್ತು ಅಮೃತನಾಗದು. ಹೀಗೆ ನಾವು ಅರಿತಾ ಹೋಗ್ಬೇಕಾಗುತ್ತೆ. ಹೀಗೆ ನಾವು ಸ್ವತಂತ್ರರಾಗಿ, ಯಾವ ಬಂಧನಗಳು ಬೇಡ ನಮ್ಗೆ. ಹಾಗೆ ಅವೆಲ್ಲವನ್ನು ಕಳಚಿ ಎಚ್ಚೆತ್ಕೊಳ್ಳದೆ ಈ ಧ್ಯಾನದ ಗುರಿಯಾಗಿದೆ ಅಂತ ಹೇಳಿ. ಇದು ಕೇವಲ ಆತ್ಮೀಯರೇ, ಇದು ಪೀಠಿಕೆ ಅಷ್ಟೇ. ಈ ಪುಸ್ತಕ ಅದ್ಭುತವಾಗಿದೆ. ಇದನ್ನ ನಾವು ಗಮನಿಸ್ತಾ ಹೋದ್ರೆ ಅಲ್ಲಿ ಎಂತೆಂತಹ ಹೀಗಿರ್ಬೋದು ಅನ್ನೋ ಧ್ಯಾನದ ಹಂತಗಳನ್ನ ಪರಿಚಯಿಸ್ತಾ ಹೋಗುತ್ತೆ. ಹಾಗೇನೆ ನೀವ್ ಯಾವ ಧ್ಯಾನನಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಗುಡಾಕೇಶ ಧ್ಯಾನಕ್ಕೆ ಹೋಗ್ತೀರಾ, ಆನಾಪಾನಸತಿನ ಕಣ್ಣು ಬಿಟ್ಟು ನೋಡ್ತಕ್ಕಂತ ತಾಟಕ ಸ್ಥಿತಿನ ಯಾವ ಧ್ಯಾನನಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದನ್ನ ಕನಿಷ್ಠ ಪಕ್ಷ 3 ದಿನನಾದ್ರೂ ಧ್ಯಾನವನ್ನ ಮಾಡಿ ಅಂತ ಹೇಳ್ತಾರ ಅವ್ರು. ನಿಮಗ್ ಧ್ಯಾನ ಚೆನ್ನಾಗಿದೆ ಅನ್ಸಿದ್ರೆ ಅದನ್ನ ಮುಂದುವರಿಸಿ ಆಳಕ್ ಹೋಗಿ ಆ ಧ್ಯಾನವನ್ನ ಒಂದು ಆಟವಾಗಿ ತಗೊಳ್ಳಿ. ನಾವು ಆಟಗಾರರಿಲ್ಲೇ. ನಾವಿಲ್ಲಿ ನಾನ್ ಗೆಲ್ತೀನಿ ಅಂತ ಆಟದಲ್ಲಿ ಈ ಯೋಚನೆಗಳನ್ನೆಲ್ಲ ಓಡಿಸಿ 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 ಉಸಿರಿನ ಜೊತೆ ಹೋಗ್ಬೇಕು. ಹಾಗೆ ನೀವೇ ಕೇಳ್ಕೊಳ್ಳಿ. ಧ್ಯಾನ ನನ್ನ ಆನಂದನ ಹಾಗೂ ಸಂವೇದನಶೀಲತೆಯನ್ನ ಆಳಗೊಳಿಸಿ ನನ್ ವಿಕಾಸಕ್ಕೆ ಸಹಾಯವಾಗ್ತಾ ಇದೆಯಾ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಧ್ಯಾನಕ್ಕೆ ಬಂದು ಇಷ್ಟು ದಿನ ಆಯ್ತು, ನನ್ನ ಮನಸ್ಸು ಎಷ್ಟು ಪರಿವರ್ತನೆ ಆಗಿದೆ. ಬೇರೆಯವರು ಗುರ್ಸೋದು ಅದಲ್ಲ ನೀವು. ನಾನು ಈಗ ಏನು ಬದಲಾಗಿದ್ದೀನಿ ಇಲ್ಲಿಗೆ ಬಂದ ಮೇಲೆ, ನನ್ನ ಮನಸ್ಸು ಶುದ್ಧವಾಗಿದೆಯಾ, ಕನ್ನಡಿ ಅಂತಿದೆಯಾ? ಕನ್ನಡಿ ಹೇಗೆ ನೀವ್ ಹೇಗೆ ನಿಲ್ತಿರೋ ಹಾಗೆ ತೋರ್ಸುತ್ತೋ ಹಾಗೆ ನನ್ನ ಮನಸ್ಸು ತೋರಿಸ್ಬೇಕು. ನಾನ್ ಆಗಿರ್ಬೇಕು, ಮುಖವಾಡ ಇಲ್ಲದ ಬದುಕಾಗಿರ್ಬೇಕು. ಹಾಗೆ ಈ ಸಂಗೀತದ ಜೊತೆ ಧ್ಯಾನದ ಬಗ್ಗೆ ಕೂಡ ಅನೇಕ ವಿವಾದ ನಾವು ಕೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಸಂಗೀತ ಮತ್ತು ಧ್ಯಾನದ ಬಗ್ಗೆ ಅವರು ಎರಡೂ ಕೂಡ ಸಮ್ಮಿಳಿತವಾಗಿದೆ ಅಂತ ಹೇಳ್ತಾರೆ.
ಓಶೋ ಅವರ ದೃಷ್ಟಿನಲ್ಲಿ ಸಂಗೀತ ಮತ್ತು ಧ್ಯಾನ ಒಂದೇ ಸ್ವರೂಪದ ಎರಡು ಮುಖಗಳವು. ನಾವು ಧ್ಯಾನ ಇಲ್ಲದೆ ಇದ್ರೆ ಸಂಗೀತ ಬರೀ ಕೋಲಾಹಲ ಅದು. ನೀವು ಗಮನಿಸಿ, ಯಾವುದೋ ಸರಿಗಮಪದ ಕೇಳ್ತಿದ್ದೀರಾ, ನೀವಲ್ಲಿ ಗಮನ ಇಟ್ಟು ಕೇಳಿದ್ರು ಮಾತ್ರ ಸಂಗೀತದ ನಾದ, ಅದರ ಇಂಪು ನೀವು ಅನುಭವಿಸ್ಲಿಕ್ಕೆ ಆಗದು. ಹಾಗೇನೆ ಅಷ್ಟೇ ಸಾಮರಸ್ಯ ಇದ್ರೂ ಅದು ಶಬ್ದ ಮಾತ್ರ ಆಗುತ್ತೆ ಹಾಡಲ್ಲಿ. ಅಂತ ಎಲ್ಲ ಜೋಡಣೆ ಸರಿಯಾಗಿ ಆಗಿ ಆ ವೀಣೆಯಲ್ಲಿ ಸುಶ್ರಾವ್ಯ ಧ್ವನಿ ಬಂದು ನೀವು ಅದನ್ನ ತನ್ಮಯರಾಗಿ ಅನುಭವಿಸಿದಾಗ ಮಾತ್ರ ಅದು ಸಾಧ್ಯ. ಧ್ಯಾನ ಇಲ್ಲದೆ ಇದ್ರೆ ಸಂಗೀತ ಕೇವಲ ಮೋಜಾಗುತ್ತೆ. ಅದರಿಂದ ಸಂಗೀತ ಮತ್ತು ಧ್ಯಾನ ಜೊತೆಗೂಡಿರ್ಬೇಕು. ಎರಡು ಹೊಸ ಆಯಾಮವನ್ನ ಎರಡಕ್ಕೂ ಸೇರಿಸ್ತವೆ ಹಾಗೂ ಸಂಪದ್ಭರಿತ ಆಗ್ಸುತ್ತೆ. ಅದರಿಂದ ಇವೆರಡು ಜೊತೆನಲ್ಲೇ ಇರಬೇಕು. ಇಲ್ಲಿ ಅನೇಕ ಧ್ಯಾನದ ವಿಧಾನದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಕುಂಡಲಿನಿ, ಮಿಸ್ಟಿಕ್, ಕ್ರೋಸ್, ನೋ ಮೈಂಡ್, ಮಂಡಲ, ನಟರಾಜ, ದೇವವಾಣಿ, ಪ್ರಾರ್ಥನೆ, ಗೌರಿ ಶಂಕರ್, ನಾದ ಬ್ರಹ್ಮ, ಈಗೆಲ್ಲದಕ್ಕೂ ಕೂಡ ಸಂಗೀತವನ್ನ ಅಳವಡಿಸಿ ಅವರು ತರಬೇತಿಯನ್ನ ಕೊಡ್ತಾ ಇದ್ರು. ಹೀಗೆ ಧ್ಯಾನದಲ್ಲಿ ವಿಧಾನಗಳನ್ನ ಹೇಳ್ತಾ ಅವರು ವಿವಿಧ ಬುದ್ಧ ಪುರುಷರ, ಭಾರತದ ಗೌತಮ ಬುದ್ಧ, ಪತಂಜಲಿ, ಶಿವ, ಟಿಬೆಟ್ನ ಅತೀಶ್ ಮತ್ತು ತಿಲೋಪ, ಚೀನಾದ ಸದ್ಗುರು ಲಾವೋಸ್ತೋ ಇವರ ಪದ್ಧತಿಗಳಿಂದ ಈ ಓಶೋ ಅವರು ಕೂಡ ಪ್ರೇರಿತರಾಗಿ ಅದನ್ನ ಆರಿಸ್ಕೊಳ್ತಾ ಹೋಗ್ತಾರೆ ಈ ಧ್ಯಾನವನ್ನ. ಹೀಗೆ ಮುಂದೆ ಬಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಧ್ಯಾನ ಎಂದರೇನು ಅಂತ ಪ್ರಶ್ನೆಯನ್ನ ಹಾಕ್ತಾರೆ. ಧ್ಯಾನ ಒಂದು ಸಾಹಸ. ಮನುಷ್ಯನ ಮನಸ್ಸು ಕೈಗೊಳ್ಳಲು ಸಾಧ್ಯವಾಗುವ ಅತ್ಯುನ್ನತ ಸಾಹಸ ಅದು. ಧ್ಯಾನ ಅಂದ್ರೆ ಸುಮ್ಮನೆ ಇರೋದು, ಏನೂ ಮಾಡದೇ ಇರೋದು. ನೋಡಿ, ಏನಾದ್ರು ಮಾಡೋದ್ರ ಕಷ್ಟನಪ್ಪ, ಕೆಲಸ ಮಾಡ್ಬೇಕು ಅಂದ್ರೂ ಕಷ್ಟ, ದೈಹಿಕ ಮಾನಸಿಕ ಶ್ರಮ ಆಗುತ್ತೆ. ಅದು ನಮಗಿಲ್ಲಿ ಹೇಳ್ತಾ ಇರೋದವ್ರು ಸುಮ್ಮನೆ ಕೂತ್ಕೊಳ್ಳಿ ಏನೂ ಮಾಡ್ದೇನೆ ಅಂತ. ಕ್ರಿಯೆ ಇಲ್ಲದೆ, ಆಲೋಚನೆ ಇಲ್ಲದೆ, ಭಾವನೆ ಇಲ್ಲದೆ ನೀವು ಕೇವಲ ಇದ್ದೀರಿ. ಈ ಸ್ಥಿತಿ ಒಂದು ಮಹದಾನಂದ ಸ್ಥಿತಿ. ಈ ಆನಂದ ಎಲ್ಲಿಂದ ಬರುತ್ತೆ? ಅದು ಸಹ ನೀವೇನು ಮಾಡದೇ ಇರುವಾಗ ತುಂಬಾ ಸಂತೋಷ ಬರುತ್ತೆ. ಸಂತರು, ತಪಸ್ವಿಗಳು ಅಂತ ಸಂತೋಷದಲ್ಲಿ ತೇಲ್ತಾರೆ ಅಂದ್ರೆ ಅದು ಎಲ್ಲಿಂದ ಬರುತ್ತೆ? ಅದು ಎಲ್ಲಿಂದಲೂ ಬರಲ್ಲ, ಅಥವಾ ಎಲ್ಲಾ ಕಡೆಯಿಂದಲೂ ಬರುತ್ತೆ. ಅಕಾರಣವಾದದ್ದು, ಅದಕ್ಕೆ ಕಾರಣ ಇಲ್ಲ. ಮತ್ತೆ ಅಸ್ತಿತ್ವದ ರಚನೆ ಆಗಿರೋದು ಕೂಡ ಈ ಆನಂದ ಎಂಬ ತತ್ವದಿಂದ ಆಗಿದೆ. ಈ ನಾವು ಹುಟ್ಟಿರೋದೇ ಸಂತೋಷ ಪಡ್ಲಿಕ್ಕೆ. ಮಕ್ಕಳು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಿರ್ತವೆ ಯಾವಿಲ್ದಾನೆ. ಹಾಗೆ ನಾವು ಕೂಡ ಇಲ್ಲಿ ಕೂಡ ಈ ನಾವು ಧ್ಯಾನದಲ್ಲಿ ನೀವು ಕೇವಲ ಅದನ್ನ ಅರಿಬೇಕಷ್ಟೇ. ಧ್ಯಾನವನ್ನ ಹೇಗೆ ಏನು ಅಂತ ಹೋಗಿ ಈ ಎಲ್ಲ ಮಾಡುವಿಕೆಗಳನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾರೆ ರಜನೀಶ್ ಅವರು. ನೀವ್ ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಏನೂ ಮಾಡೋದ್ ಬೇಡ, ಅವೆಲ್ಲವನ್ನ ಬಿಟ್ಟು ಬಿಡಿ. ನಿಮ್ಮ ಸ್ವಾಸತ್ತೆಯಲ್ಲಿ ನೀವಿದ್ದಾಗ, ಸಂಪೂರ್ಣ ವಿರಾಮದಿಂದಿದ್ದಾಗ ಅದು ಧ್ಯಾನ. ಒಮ್ಮೆ ಅವರು ಆ ಉಪಾಯ ಗೊತ್ತಾದ್ರೆ ಸಾಕು, ನೀವ್ ಎಷ್ಟು ಸಮಯ ಬೇಕಾದ್ರೂ ಆ ಸ್ಥಿತಿನಲ್ಲಿ ಇರ್ಬಹುದು. ಕಡೆಗೆ ದಿನದ 24 ಗಂಟೆ ಬೇಕಾದ್ರೂ ನೀವು ಧ್ಯಾನಸ್ಥ ಸ್ಥಿತಿನಲ್ಲಿ ಇರಬಹುದು ಅನ್ನ ಹೇಳ್ತಾರೆ. ಇದು ಈ ಅಸ್ತಿತ್ವ ಅಕಂಪಿತವಾಗಿರೋ ಅಂತ ಕಲೆ ಹಸ್ತಗತ ಆಯ್ತು ಅಂದ್ರೆ ನಮ್ಗೆ ಧ್ಯಾನ ಮಾಡ್ತಕ್ಕಂಥ ಕಲೆ ಎಲ್ರಿಗೂ ಕರಗತ ಆಯ್ತು ಅಂತ ಅಂದ್ರೆ ಹೇಗೆ ಅದನ್ನ ಎಚ್ಚರಿಕೆ ವಹಿಸಿ ನಾವು ಉಳಿಸ್ಕೋಬೇಕು. ನಾನು ನಾನಾಗಿರೋದು ಹೇಗೆ ಎಂಬ ಕಲಿಕೆ ಮುಖ್ಯ. ಯಾವಾಗ್ಲೂ ನಾನು ನಾನಾಗೆ ಇರ್ಬೇಕು. ನಂತರ ಅದನ್ನ ಕ್ರಿಯೆಯಲ್ಲಿ ತೊಡಗಿಸೇ ಇರ್ತಕ್ಕಂಥ ಕಲಿಕೆ. ಉದಾಹರಣೆ, ಸ್ನಾನ ಮಾಡ್ಬೇಕಾದ್ರೆ ನೆಲ ಒರೆಸ್ತಾ ಇದ್ದೀರಾ, ನಿಮ್ಮನ್ನ ನೀವು ಸಮಗ್ರೀಕರಿಸ್ಕೊಳ್ಬೇಕಲ್ಲಿ. ಇಲ್ಲಾಂದ್ರೆ ಯಾವುದೇ ಕಷ್ಟವಾದ ಕೆಲಸ ಮಾಡ್ತಾ ಇರ್ಬೋದು. ಉದಾಹರಣೆ, ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಕೂಡ ನನ್ನ ಮನಸ್ಸು ಪೂರ್ಣವಾಗಿ ಮಾತಾಡ್ತಿದ್ದ ನನ್ನ ಧ್ಯಾನಾವಸ್ಥೆಗೆ ಧಕ್ಕೆ ಇಲ್ಲ. ಅದು ನಾನ್ ಮಾತಾಡ್ತಾ ಇದ್ರು ಕೂಡ ನನ್ನ ಅಂತರಾತ್ಮದಲ್ಲಿ ಒಂದು ಅಲೆ ಇಲ್ಲ, ಅಲ್ಲಿ ಒಂದು ಗಹನವಾದ ಮೌನ ಇದೆ. ಇದು ಧ್ಯಾನಸ್ಥರಿಗೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ನೀವು ಗಮನಿಸಿ, ಮಾತಾಡ್ತಾ ಇರ್ತೀರಾ, ನಿಮ್ ಮನಸ್ಸಲ್ಲಿ ಏನೋ ಮನೇಲಿ ಅಡಿಗೆ ಏನು, ತಿಂಡಿ ಏನು, ಮುಂದಿನ ಆಗು ಹೋಗೇನು, ಮಕ್ಕಳ ಭವಿಷ್ಯ ಏನು, ಇಂಥ 100 ಯೋಚನೆಗಳು ಸಾಮಾನ್ಯ ಜನಕ್ಕೆ ಬರ್ತಾ ಇರುತ್ತೆ. ಆದ್ರೆ ನಾವು ಹೀಗೆ ಏನಾದ್ರೂ ಮಾಡ್ತಿದ್ದಾಗ್ಲೂ ನಮ್ಮ ಮನಸ್ಸು ಮೌನವಾಗಿರದೆ ಧ್ಯಾನಸ್ಥ ಸ್ಥಿತಿ. ಆದ್ರಿಂದ ಧ್ಯಾನ ಅನ್ನೋದು ಕ್ರಿಯೆಗೆ ವಿರುದ್ಧ ಅಲ್ಲ. ಮನೆ ಕೆಲ್ಸ ಎಲ್ಲ ಬಿಟ್ಟು ಕಣ್ಮುಚ್ಚಿ ಕೈಕಟ್ಟಿ ಕೂತ್ಕೊಳ್ಳಿ ಅಂತಲೇ ಅವ್ರು ಹೇಳಲ್ಲ. ಮನೆ ಕೆಲ್ಸ ಮಾಡ್ಬೇಕಾದ್ರೂ ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಿ.
ಬಿಡುವಿನ ವೇಳೆಯಲ್ಲಿ ಧ್ಯಾನ ಮಾಡೋಣ. ಅದ್ರ ಜೊತೆಗೆ ಕೆಲಸಗಳನ್ನು ಮಾಡ್ಬೇಕಾದ್ರೂ ಮೈಂಡ್ಫುಲ್ ವರ್ಕ್, ಮೈಂಡ್ಫುಲ್ ಈಟ್, ಆ ರೀತಿ ಮಾಡ್ತಾ ಹೋಗಿ. ಜೀವನದಿಂದ ಪಲಾಯನ ಮಾಡೋದು ನೀವು ಬೇಕಿಲ್ಲ. ಜೀವನವನ್ನ ಒಂದು ಹೊಸ ರೀತಿಯಲ್ಲಿ ಜೀವಿಸ ಕಲೆ ಶಿಕ್ಷಣವನ್ನ ಇದು ನಿಮಗೆ ನೀಡುತ್ತೆ. ಈ ಉದಾಹರಣೆ, ನಮ್ಮ ಸುತ್ತ ಒಂದು ಸುಂಟರ್ ಗಾಳಿ ಸುತ್ತದ ಇದೆ, ಭಯಂಕರ ಬಿರುಗಾಳಿ ಬಂದಿದೆ. ಆ ಮಧ್ಯದಲ್ಲಿ ಇರ್ತೀವಿ ನಾವು, ನಮ್ ಜೀವನ ಮುಂದುವರಿತಾ ಇರುತ್ತೆ. ಹಿಂದಿಗಿಂತ ತೀಕ್ಷ್ಣವಾಗಿರ್ಬೋದು. ನಾವು ಇನ್ನೂ ಹೆಚ್ಚಿನ ಸಂತೋಷದಿಂದ, ಸ್ಪಷ್ಟತೆಯಿಂದ, ಅಧಿಕ ಅಂತರ್ದೃಷ್ಟಿಯಿಂದ, ಸೃಜನಾತ್ಮಕತೆಯಿಂದ ಇರ್ಬೇಕು. ಹೀಗಿದ್ರು ಸಹ ನೀವು ಇವೆಲ್ಲದರಿಂದ ದೂರ ಇರ್ಬೇಕು. ಹೇಗೆ ಅಂದ್ರೆ, ಬೆಟ್ಟದ ಮೇಲೆ ನಿಂತ್ಕೊಂಡು ಊರನ್ನ ನೋಡ್ದಾಗೆ. ಮೈಸೂರು ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಇಡೀ ಮೈಸೂರು ಕಾಣಿಸುತ್ತೆ ನಿಮ್ಗೆ. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಸುಮ್ಮನೆ ಸುತ್ತ ನೋಡ್ಬೇಕಷ್ಟೆ. ಅರಮನೆ, ಅದು ಆ ವಸ್ತು, ದೇಶ, ಊರು, ವಾಹನಗಳು, ಹಕ್ಕಿ ಹಾರ್ತಾ ಇದೆ, ಅದನ್ನ ಸುಮ್ಮನೆ ನೋಡ್ತಾ ಹೋಗ್ಬೇಕಷ್ಟೇ. ಅಷ್ಟೇ ನಮ್ ಕೆಲ್ಸ. ಹೀಗೆ ನೀವು ಕರ್ತೃ ಅಂದ್ರೆ ಕೆಲಸವನ್ನ ಯಾರು ಮಾಡ್ತಾರೋ ಅವರನ್ನ. ಆದ್ರಿಂದ ನಾವು ಕರ್ತೃ ಆಗಿರಲ್ಲ, ಇಲ್ಲಿ ಗಮನಿಸುವರಾಗಿರ್ತೀವಿ. ನಾವು ಕೆಲಸ ಮಾಡೋರಲ್ಲ, ಇಲ್ಲಿ ಕೇವಲ ಗಮನಿಸು. ಇದೇ ಧ್ಯಾನದ ರಹಸ್ಯ. ಸುಮ್ಮನೆ ನೋಡೋದಷ್ಟೇ ನಿಮ್ ಕೆಲ್ಸ. ನೀವು ಸಾಕ್ಷಿಯಾಗಿರೋದು. ಮಾಡುವಿಕೆ ಅದರ ಮಟ್ಟದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇರುತ್ತೆ. ಮರ ಕಡಿಯೋದಿರ್ಬೋದು, ಬಾವಿಯಿಂದ ನೀರ್ ಎಳಿಯೋದಿರ್ಬೋದು, ಚಿಕ್ಕ ದೊಡ್ಡ ಕೆಲ್ಸ ಯಾವುದೇ ಇರ್ಬೋದು. ಆದ್ರೆ ಒಂದಕ್ಕೆ ಮಾತ್ರ ಅವಕಾಶ ಇರಲ್ಲ ಅಲ್ಲಿ. ಅದ್ಯಾವುದು ಅಂದ್ರೆ, ಸ್ವಕೇಂದ್ರಿಸ್ತರಾಗಿ ಇರುವುದನ್ನ ಕಳ್ಕಬಾರ್ದು. ಅದಕ್ಕೆ ಅವಕಾಶ ಇರಲ್ಲ ಅಲ್ಲಿ. ಈ ಎಚ್ಚರಿಕೆನೆ ನಮ್ಗೆ ಸಾಕ್ಷಿ. ಈ ಸ್ಥಿತಿ ಯಾವಾಗಲೂ ಬೇರ್ಯಾವುದರ ಛಾಯೆನೂ ಇಲ್ದನೆ, ಕುಂಠಿತವಾಗದನೆ ಇರ್ಬೇಕು. ಅಂದ್ರೆ ನನ್ನೊಳಗೆ ನಾನಿರ್ಬೇಕು. ಯಾವ ಕೆಲ್ಸನಾರು ಮಾಡು, ಸುಮ್ಮನೆ ತಟಸ್ಥವಾಗಿ, ಗಂಭೀರವಾಗಿ, ಮೌನವಾಗಿ ಇರದು. ಹೀಗೆ ನಾವು ನಮ್ಮನ್ನೇ ನಾವು ಗಮನಿಸ್ತಾ, ನಮ್ಮೊಳಗೆ ಗಮನಿಸೋದನ್ನ ಗಮನಿಸ್ತಿದ್ರು. ಈಗ ಅದಕ್ಕೆ ಒಂದು ಯಹೂದಿಗಳ ಒಂದು ಕಥೆಯನ್ನ ಇಲ್ಲಿ ನಿಮಗೆ ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ. ಅವರು ನದಿ ತೀರದಲ್ಲಿ ರಾತ್ರಿ ಸಮಯ ಪ್ರಶಾಂತವಾದ ಒಂದು ಮೌನವಾದ ವಾತಾವರಣ ಇರುತ್ತೆ. ಅವ್ರು ಸುಮ್ಮನೆ ಹೋಗಿ ನದಿ ದಡದಲ್ಲಿ ಕುಳಿತುಕೊಳ್ತಾ ಇದ್ರು, ಏನೂ ಮಾಡ್ದನೆ. ಹೋಗೋರು ನದಿ ದಡದಲ್ಲಿ ಕೂತಿರೋರು ತಮ್ಮನ್ ತಾವೇ ಗಮನಿಸ್ತಾ, ತಮ್ಮೊಳಗೆ ಗಮನಿಸೋನ್ನೂ ಗಮನಿಸ್ತಾ ಇದ್ರು. ಒಂದು ದಿನ ರಾತ್ರಿ ಆ ಶ್ರೀಮಂತನ ಮನೆ ಮುಂದೆ ಇವರು ಹೋಗ್ತಾ ಇರ್ತಾರೆ. ಮನೆ ಬಾಗಿಲಿನಲ್ಲಿ ವಾಚ್ಮ್ಯಾನ್ ನಿಂತಿರ್ತಾನೆ. ಆ ವಾಚ್ಮ್ಯಾನ್ ಒಂದು ಯೋಚನೆ, ಇವ್ರು ಪ್ರತಿ ರಾತ್ರಿ ಇದೇ ಸಮಯಕ್ಕೆ ಸರಿಯಾಗಿ ಆ ಬಾಲಶೇಮನರ್ ಬರ್ತಾ ಇರ್ತಾರೆ. ಕಾವಲ್ಗಾರ ನೋಡಿ ನೋಡಿ ಸಾಕಾಯ್ತು. ಕೊನೆಗೆ ಕೇಳ್ತಾನೆ, ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ, ಕ್ಷಮಿಸ್ಬೇಕು ಗುರುಗಳೇ. ನೀವ್ ಏನ್ ಮಾಡೋದು? ನನ್ಗೆ ಈ ಕ್ಯೂರಿಯಾಸಿಟಿನ ತಡ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ನನ್ಗೆ ತುಂಬಾ ಕಾಡ್ತಾ ಇದ್ದೀರಾ ನೀವು. ನಿಮ್ ಕೆಲ್ಸ ಏನು? ಯಾಕೆ ನೀವು ನದಿ ತೀರಕ್ಕೆ ಹೋಗ್ತೀರಾ? ಬಹಳಷ್ಟು ಸಲ ನಾನ್ ನಿಮ್ಮನ್ನ ಹಿಂಬಾಲಿಸಿ ನೋಡಿದೀನಿ. ಹೋಗಿ ಅಲ್ಲಾದ್ರೂ ಏನಾರು ಮಾಡ್ತೀರಾ? ಅಲ್ಲೂ ಏನಿಲ್ಲ, ಗಂಟೆ ಗಟ್ಲೆ ಸುಮ್ನೆ ಕೂತಿರ್ತೀರಾ, ಮತ್ ನಡುರಾತ್ರಿ ಇಲ್ಲ ಅಲ್ಲಿಂದ ಹಿಂದಿರುಗಿ ಬರ್ತೀರಾ. ಅದಕ್ಕೆ ಬಾಲಶೇಮ್ ಅವ್ರು ಹೇಳ್ತಾರೆ, ನೀನು ಬಹಳ ಸಲ ನನ್ನನ್ನ ಹಿಂಬಾಲಿಸ್ತಿರೋದು ನನಗೂ ಗೊತ್ತಿದೆ. ಏಕೆಂದ್ರೆ ರಾತ್ರಿ ಎಷ್ಟು ಮೌನವಾಗಿರುತ್ತೆ ಅಂದ್ರೆ, ಒಂದ್ ಸಣ್ಣ ಹೆಜ್ಜೆ ಸಪ್ಪಳ ಕೂಡ ನಾನು ಕೇಳಿಸ್ಕೊಳ್ಬಲ್ಲೆ. ಪ್ರತಿನಿತ್ಯ ಈ ಬಂಗಲೆ ದ್ವಾರದ ಹಿಂದೆ ನಾನು ಬಂದ ತಕ್ಷಣ ನೀನು ಔತ್ಗಂಡ್ ನೋಡ್ತಾ ಇರೋದಿರ್ಬೋದು. ನನಗೂ ಕೂಡ ಅದು ಗೊತ್ತು. ನೀನ್ ಮಾತ್ರ ಅಲ್ಲ, ನನಗೂ ಕೂಡ ಕುತೂಹಲ ಇದೆ. ನಾನು ಸಹ ನಿನ್ ಬಗ್ಗೆ ಕುತೂಹಲ ಆಗಿದ್ದೀನಿ. ನಿನ್ ಕೆಲ್ಸ ಏನು ಅಂತ ವಾಚ್ಮೆನ್ ಅನ್ನ ಕೇಳ್ತಾರೆ. ಅವನು ಹೇಳ್ತಾನೆ, ನನ್ ಕೆಲ್ಸ, ನಾನೊಬ್ಬ ಸಾಮಾನ್ಯ ಕಾವಲ್ಗಾರ, ವಾಚ್ಮ್ಯಾನ್ ಅಷ್ಟೇ. ಬಾಲಶೇಮ್ ಅವರು ಉತ್ತರಿಸ್ತಾರೆ, ಓ ದೇವರೇ, ನೀನ್ ನನ್ಗೆ ಅದ್ಭುತವಾದ ಪದನ ಹೇಳಿದೆ, ವಾಚ್ಮ್ಯಾನ್ ಅನ್ನೋದ್ನ. ನನ್ ಕೆಲ್ಸನೂ ಅದೇ. ಕಾವಲ್ಗಾರ ಹೇಳ್ತಾನೆ, ಅದಕ್ಕೆ ನನ್ಗೇನು ಅರ್ಥ ಆಗ್ಲಿಲ್ಲ ಗುರುಗಳೇ. ನೀನ್ ಕಾವಲ್ಗಾರನ ಆಗಿದ್ರೆ ಯಾರ್ದಾದ್ರೂ ಮನೆ ಅಥವಾ ಅರಮನೆಯನ್ನು ಕಾಯ್ಬೇಕಿತ್ತಲ್ವಾ ನೀವು ಗುರುಗಳೇ? ನಾನ್ ನೋಡಿ ಈ ಶ್ರೀಮಂತನ ಮನೇನ ಇಲ್ಲಿ ಕಾಯ್ತಾ ಇದ್ದೀನಿ. ನೀವು ಮರಳ ಮೇಲೆ ಸುಮ್ಮನೆ ಕುಳಿತು ನದಿ ತೀರದಲ್ಲಿ ನೀವೇನ್ ಕಾಯ್ತಾ ಇದ್ದೀರಾ? ಅಲ್ಲಿ ಕಾಯ್ಲಿಕ್ಕೆ ಏನಿದೆ? ಆಗ ಅವ್ರು ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ನನ್ನ ಕೆಲ್ಸಕ್ಕೂ ನಿನ್ ಕೆಲ್ಸಕ್ಕೂ. ಅದೇನು ಅಂದ್ರೆ, ನೀನು ಹೊರಗಿನವರ ಯಾರ್ದೋ ಅರಮನೆಗೆ ಯಾರಾದ್ರೂ ಕಳ್ರು ಕಾಕ್ರು ನುಗ್ಗಬಹುದು ಅಂತ ಕಾಯ್ತಾ ಇದೀಯಾ. ಆದ್ರೆ ನಾನು ನನ್ನೊಳಗೆ ಇದ್ದು ನೋಡ್ತಾ ಇರೋ ನನ್ನ ಗಮನಿಸ್ತಾ ಇದ್ದೀನಿ. ನನ್ನೊಳಗೆ ಯಾರು ಅವ್ ನೋಡ್ತಿರನ್ನ ನಾನು ಗಮನಿಸ್ತಿದ್ದೀನಿ ಅಷ್ಟೇ. ಹೀಗೆ ನೋಡ್ತಿರನ್ ಯಾರು? ಇದೇ ನನ್ನ ಸಂಪೂರ್ಣ ಜೀವನದ ಸಾಧನೆ. ನನ್ನನ್ನೇ ನಾನು ಗಮನಿಸ್ತಿರೋದು.
ಕಾವಲ್ಗಾರ ಹೇಳ್ತಾನೆ ಅದಕ್ಕೆ, ಅರೆ ಇದೊಂದು ವಿಚಿತ್ರವಾದ ಕೆಲ್ಸ ಅಲ್ಲ, ಈ ಕೆಲ್ಸ ಮಾಡೋದಕ್ಕೆ ನಿಮ್ಗೆ ಯಾರು ಸಂಬಳ ಕೊಡ್ತಾರೆ? ನನ್ಗಾದ್ರೂ ನೋಡಿ ಈ ಶ್ರೀ ಓನರ್ ನನಗೆ ದುಡ್ಡು ಕೊಡ್ತಾರೆ ಮನೆ ಕಾದಿದ್ಕೆ. ಅದಕ್ಕೆ ಉತ್ತರಿಸ್ತಾರೆ, ಇದು ಎಷ್ಟು ಆನಂದ, ಎಂತ ಸಂಭ್ರಮ ಗೊತ್ತಾ, ಅದೆಂತ ಅನುಗ್ರಹ ಅನುಭವ, ಅದು ಅಗಾಧವಾದ ಸಂಪತ್ತನ್ನ ಕೊಡುತ್ತೆ. ಇಂಥ ಒಂದು ಕ್ಷಣವನ್ನ ಬಾಯದೊಂದಿಗೆ ಹೋಲಿಸಿದಾಗ ನೀನು ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಸಹ ಅರ್ಥ ಇಲ್ಲದಾಗುತ್ತೆ. ಅಂದ್ರೆ ನಿನ್ನ ದೃಷ್ಟಿನಲ್ಲಿ ಮನೆ, ಅವ್ರು ಕೊಡ್ತಕ್ಕಂತ ಹಣ, ಈ ಕಾರು, ಇವೆಲ್ಲವೂ ಕೂಡ ಪ್ರಮುಖವಾದಾಗಿರುತ್ತೆ. ಆದ್ರೆ ನಿನ್ನ ಬದುಕಲ್ಲಿ ನೀನ್ ಕಳ್ಕೊಳ್ತಕ್ಕಂಥದ್ದು ಅದಕ್ಕಿಂತ ದೊಡ್ಡದಾಗಿರುತ್ತೆ. ನಿನಗೆ ಇದ್ರ ಅರಿವಾದಾಗ ಅವೆಲ್ಲವುದ್ರಲ್ಲೂ ಅರ್ಥನೇ ಕಾಣಿಸಲ್ಲ ಅಂತ ಹೇಳ್ತಾರೆ. ಆದ್ರೂ ಕಾವಲ್ಗಾರ ಹೇಳ್ತಾನೆ, ಇದು ಬಹಳ ವಿಚಿತ್ರ, ನಾನ್ ಜೀವನದಲ್ಲಿ ಇಲ್ಲಿಯವರೆಗೂ ಗಮನಿಸ್ತಲೇ ಇದ್ದೀನಿ, ಇಂಥ ಅನುಭವನ ನಾನು ಹೊಂದ್ಲೇ ಇಲ್ಲ. ಪ್ರತಿ ಕ್ಷಣ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಿದ್ದೀನಿ, ಅಲ್ಲೇನಾರು ಕಳ್ಳ ಬಂದ, ಇಲ್ಲಿ ಯಾರು ಹೋದ್ರ, ಯಾರಾದ್ರೂ ಹೀಗ್ ನೋಡಿದ್ರ, ಈ ರೀತಿ. ಆದ್ರೆ ನಾಳೆ ರಾತ್ರಿ ನಾನ್ ಸಹ ನಿಮ್ ಜೊತೆ ಬರ್ತೀನಿ, ನನ್ನನ್ನು ಅದರಲ್ಲಿ ದೀಕ್ಷಿತನಾಗ್ಸಿ. ಏಕೆಂದ್ರೆ ಕಾಯೋದ್ ನನ್ಗೆ ಈಗ ಚೆನ್ನಾಗ್ ಗೊತ್ತು, ನನ್ ಜೀವನ ಎಲ್ಲ ಕಾಯ್ತಲೇ ಬಂದಿದ್ದೀನಿ ಬೇರೆಯವ್ರ ಮನೇನ. ನನಗನ್ಸುತ್ತೆ ಯಾವುದೋ ಒಂದು ಬೇರೆಯ ದೃಷ್ಟಿಯ ಅಗತ್ಯ ಇದೆ ಅಲ್ಲಿ, ನೀವು ಬೇರೆ ಯಾವುದೋ ಆಯಾಮದ ದ್ರಷ್ಟ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕ ಗುರುಗಳು ಹೇಳ್ತಾರೆ, ಒಂದೇ ಒಂದ್ ಹೆಜ್ಜೆ, ಆ ಹೆಜ್ಜೆ ಒಂದು ಹೊಸ ದಿಶೆಯಲ್ಲಿ, ಒಂದ್ ಹೊಸ ಆಯಾಮದಲ್ಲಿ, ಒಂದೋ ನಾವು ಹೊರನೋಟದಲ್ಲಿ ಕೇಂದ್ರೀಕರಿಸ್ಬೋದು, ಇಲ್ವೋ ನಾವು ಹೊರನೋಟಗಳ ಕಡೆಗೆ ನಮ್ಮ ಕಣ್ಣುಗಳನ್ನ ಮುಚ್ಚಿ ಸಂಪೂರ್ಣ ಚೇತವನ್ನ ಒಳಗಡೆ ಕೇಂದ್ರೀಕರಿಸೋದು. ಆಗ ನಿಮಗ್ ತಿಳಿಯುತ್ತೆ, ಏಕೆಂದ್ರೆ ತಿಳಿಯೋರು ಕೂಡ ನೀವೇ ಆಗಿರ್ತೀರ ಇಲ್ಲಿ, ನೀವೇ ಆ ಚೈತನ್ಯ, ನೀವ್ ಅದನ್ನ ಕಳ್ಕೊಂಡೇ ಇಲ್ಲ. ನೀವು ನಿಮ್ಮ ಅರಿವನ್ನ ಸಾವಿರಾರು ವಸ್ತುಗಳ, ವಿಷಯಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಸ್ಕೊತಾ ಇದ್ದೀರಾ ಅಷ್ಟೇ. ಚೆದರಿ ಹೋಗಿರ್ತಕ್ಕಂಥ ನಿಮ್ಮ ಚೇತನವನ್ನ ನೀವು ನಿಮ್ಮ ಕಡೆಗೆ ಹಿಂತಿರುಗಲು ಬಿಡಿ, ಸ್ವಯಂ ಒಳಗೆ ವಿಶ್ರಮಿಸಲ್ ಬಿಡಿ. ಹಾಗೆ ನೀವು ಸ್ವಗೃಹ ತಲುಪಿದಂತೆ, ನಿಮ್ಮ ಮನೆಗೆ ನೀವು ತಲುಪಿದಂತೆ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಹಾಗೇನೆ ಆ ಧ್ಯಾನದ ಅಂತರ್ಸಾಮ ಕೂಡ ಮತ್ತೆ ಅವ್ರು ಅದನ್ನೇ ಹೇಳ್ತಾರೆ, ಅದ್ರ ತಿರುಳು ಅಂದ್ರೆ ಸಾಕ್ಷಿಯಾಗಿರೋದು. ಇಲ್ಲಿ ನೋಡ್ತಾ ಇರ್ತಕ್ಕಂಥ ವಿಷಯ, ವಸ್ತು, ಆಬ್ಜೆಕ್ಟು, ನೋಡ್ತಾ ಇರೋನು ಸಬ್ಜೆಕ್ಟು, ಇವೆರಡೂ ಕೂಡ ಒಂದೇ. ಆ ಮತ್ತೊಬ್ಬ ಸಾಕ್ಷಿ ಅತಿ ಸರಳ ಅಂತ ಹೇಳ್ತಾರೆ. ಉದಾಹರಣೆ, ಒಂದ್ ಮರವನ್ನ ನೀವು ನೋಡ್ತಾ ಇದ್ದೀರಿ ಅನ್ಕೊಳ್ಳಿ, ಮರ ಅಲ್ಲಿದೆ, ಇನ್ನೊಂದು ತತ್ವವನ್ನು ನೀವು ಅಲ್ಲಿ ಕಾಣಲ್ವಾ? ಅದೇನು ಅಂದ್ರೆ, ಆ ಮರನ ನೀವು ನೋಡ್ತಿದ್ದೀರಾ, ನೀವು ವೃಕ್ಷವನ್ನ ನೋಡ್ತಿದ್ದೀರಿ ಎಂಬುದನ್ನ ಕಾಣ್ತಿರ್ತಕ್ಕಂಥ ದೃಷ್ಟ. ಅಂದ್ರೆ ನಾನು ಆ ಮರನೇ ನೋಡ್ತಿದ್ದೀನಿ ಅನ್ನೋ ಗಮನ ನನ್ನ ಮನಸ್ಸಲ್ಲೂ ಇದ್ದು, ಮನಸ್ಸು ಕೂಡ ಮರನೇ ನೋಡ್ತಾ ಇರ್ಬೇಕು. ಈ ಸಾಕ್ಷಿನೇ ಧ್ಯಾನ. ಹಾಗೇನೆ ಸಾಕ್ಷಿ ಆಗಿರೋದು ಧ್ಯಾನ. ನೀವೇನನ್ ನೋಡ್ತಿದ್ದೀರಿ ಅದು ಮುಖ್ಯ ಅಲ್ಲ, ವಸ್ತು ವಿಷಯ ಕೂಡ ಇಲ್ಲಿ ಮುಖ್ಯ ಅಲ್ಲ, ಗಮನಿಸುವ ಗುಣ, ನಿಮ್ಮ ಸ್ವಸತ್ತೆಯ ಜಾಗೃತೆ ಮತ್ತು ಅರಿವು ಇಲ್ಲಿ ಮುಖ್ಯ ಅಂತ ಹೇಳ್ತಾ ಹೋಗ್ತಾರೆ. ಮೇಡಮ್, ಟೈಮ್ ಆಗುತ್ತೆ ಅಂದ್ರೆ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ಒಂದ್ ಸ್ವಲ್ಪ ಆಯ್ತಲ್ಲ ಅಲ್ಲಿಗೆ, ಒಂದ್ ಅಧ್ಯಾಯ ಮುಗೀತಾ ಮೇಡಮ್? ಅಧ್ಯಾಯ ಇನ್ನೊಂದ್ ಸ್ವಲ್ಪ ಉಳಿದಿದೆ ಮೇಡಮ್, ನೆಕ್ಸ್ಟ್ ಗೆ ಜೊತೆಗೆ ಸೇರಿಸ್ಕೋಬಹುದು ಬೇಕು ಅಂದ್ರೆ. ಹಾಗೆ ಮಾಡೋಣವಾ? ಓಕೆ ಮೇಡಮ್, ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇಂಥ ಅಭೂತಪೂರ್ವ ಅವಕಾಶನ ಒದಗಿಸ್ಕೊಟ್ಟಿದ್ದಕ್ಕೆ ಈ ವೇದಿಕೆಗೆ ನಿಮ್ಗೆ ಎಲ್ರೂ ಕೂಡ ಧನ್ಯವಾದ ಮೇಡಮ್. ಮಾಸ್ಟರ್ಸ್ ನೋಡಿದ್ರಲ್ಲ, ಅದ್ಭುತವಾಗಿತ್ತು ಇವತ್ತಿನ ಒಂದು ಜ್ಞಾನ ಹಂಚಿಕೆ ಅಥವಾ ಸಂದೇಶ ಅಂತ ಹೇಳ್ಬೋದು. ಎಷ್ಟೋ ಜನ ಮಾಸ್ಟರ್ಸ್ ಇಲ್ಲಿ ಹೊಸದಾಗಿ ಜಾಯಿನ್ ಆಗಿರೋದು, ಧ್ಯಾನದ ಬಗ್ಗೆ ಅಂದ್ರೆ ಅರಿವೇ ಇರಲ್ಲ. ಅಂದ್ರೆ ಧ್ಯಾನ ಮಾಡ್ತಾ ಇರ್ತಾರೆ, ಅಂದ್ರೆ ನಾನ್ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಗುರುಗಳು ಹೇಳೋದು ಏನು ಅಂದ್ರೆ, ಅರಿವಿನಿಂದ, ಸಾಕ್ಷಿ ಭಾವದಿಂದ ವರ್ತಮಾನದಲ್ಲಿ ಜೀವಿಸಿ ಅಂತ ಹೇಳೋದು. ಈಗ ರಾಮಕೃಷ್ಣ ಪರಮಹಂಸ ಇರ್ಬೋದು, ಯೋಗಾನಂದರ್ ಇರ್ಬೋದು, ಅಥವಾ ನಮ್ಮ ಪತ್ರಿಜಿ ಸರ್ ಇರ್ಬೋದು, ಪ್ರತಿಯೊಬ್ಬರು ಏನ್ ಹೇಳುದು, ಸಾಕ್ಷೀಭೂತವಾಗಿ ಅಂದ್ರೆ ವರ್ತಮಾನದಲ್ಲಿ ಬದುಕಿ ಅರಿವಿನಿಂದ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನಾವು ಅರಿವಿನಿಂದ ಮಾಡಿದಾಗ ಅಲ್ಲೇ ಸ್ವಲ್ಪ ಧ್ಯಾನ ಆಗುತ್ತೆ ಅಂತ. ಇವಾಗ ವಾಣಿ ಮೇಡಮ್ ಹೇಳಿದ್ದು ಅದೇ ತರನೇ, ಓಶೋ ಹೇಳ್ತಿರೋದು ಅದನ್ನೇ ಹೇಳ್ತಾ ಇರೋದು, ಅರಿವಿನಿಂದ ಧ್ಯಾನ ಮಾಡಿ. ಎಲ್ಲ ನಮ್ಗೆ ಮಾಡ್ತಾ 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 ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೋದು, ಪ್ರೀತಿ ಇರ್ಬೋದು, ಮಮತೆ ಇರ್ಬೋದು, ಕರುಣೆ, ಎಲ್ಲದೂ ನಮ್ಗೆ
ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಅವಶ್ಯಕವಾಗಿ ಧ್ಯಾನ ಮಾಡೋಣ. ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಮಾಡೋಣ. ಇಲ್ಲ ಅಂದ್ರೆ ಧ್ಯಾನ ಮಾಡ್ಲಿಲ್ಲ ಅಂದ್ರೂ ಅರಿವಿನಿಂದ ಬದುಕೋಣ. ಈಗ ಒಂದು ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಅರಿವಿನಿಂದ, ಅಂದ್ರೆ ನಾನ್ ಮಾಡ್ತಾ ಇರೋ ಕೆಲಸ ಶರಣಾಗತಿಯಿಂದ ಮಾಡ್ತಾ ಹೋಗೋಣ. ಅವಾಗ ನಮ್ಗೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಅದ್ಭುತವಾಗಿ ಇವತ್ತು ವಾಣಿ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಒಂದು ಸೆಷನ್ ಅದ್ಭುತವಾಗಿರುತ್ತೆ ಪ್ರತಿಯೊಂದ್ ದಿನನೂ. ಇವತ್ತು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅಂದ್ರೆ ನೀವು ಇವತ್ತು ಹೇಳ್ತಾ ಇದ್ದೀರಾ ಅನ್ಕೊಂಡ್ರೆ ಧ್ಯಾನ ಯೋಗ ಅಂದ್ರೆ ಧ್ಯಾನಕ್ ಬರೋದೇ ಒಂದು ಯೋಗ ಅನ್ಕೊಂಡೆ. ಅಂದ್ರೆ ಈಗ ಆತರ ವಿಷಯ ಹೇಳ್ತೀರೇನಾ ಅನ್ಕೊಂಡೆ. ನೋಡಿದ್ರೆ ಓಶೋ ಬುಕ್ಕಿನ ನೀವು ಒಂದು ಜ್ಞಾನ ಹಂಚಿದೀರಾ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಇವತ್ತಿನ ಜ್ಞಾನ ಹಂಚಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಮಾಸ್ಟರ್ಸ್ ನೋಡಿದ್ರಲ್ಲ, ಇವತ್ತು ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ ಧ್ಯಾನದ ಬಗ್ಗೆ ಅಥವಾ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ಅಥವಾ ಕೇಳೋದಿಲ್ಲ ಅಂದ್ರೂ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ. ನಿಮ್ಮ ಅನುಭವವೇ ಒಂದು ಬೇರೆಯವರಿಗೆ ಒಂದು ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಂಡ್ ರೈಸ್ ಮಾಡಿದೀರಾ. ಮಾಸ್ಟರ್ಸ್, ನಿನ್ನೆ ಭಾಗ್ಯಶ್ರೀ ಮೇಡಮ್ ಅವರು ಜ್ಞಾನ ಹಂಚಿರೋ ವಿಡಿಯೋ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಎಲ್ರೂ ಒಮ್ಮೆ ಚಾಟ್ ಬಾಕ್ಸ್ ಅಲ್ಲಿರೋ ವಿಡಿಯೋ ಲಿಂಕ್ ಅನ್ನ ಪ್ರೆಸ್ ಮಾಡಿ, ಓಪನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಹಾಕಿ. ಆ ಕಾಮೆಂಟು ನೀವು ಏನು ನಾವು ಬೇರೆಯವರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಒಂದು ಅಂದ್ರೆ ಶೇರ್ ಮಾಡಿರೋ ಲಿಂಕ್ ಎಷ್ಟೋ ಜನಕ್ಕೆ ಅದು ಸಹಾಯವಾಗುತ್ತೆ. ಅಂದ್ರೆ ಆ ಲಿಂಕ್ ನೋಡಿ ಜಾಯಿನ್ ಆಗ್ಬೋದು ಅಥವಾ ಅರಿವಿನಿಂದ ಅಂದ್ರೆ ಅವರು ಜ್ಞಾನ ತಗೊಳ್ಬಹುದು. ಅದು ನಮ್ಗೆ ನಾವು ಮಹಾವತಾರ್ ಫೌಂಡೇಶನ್ ನಾವ್ ಇಷ್ಟು ತಗೊಂಡಿದೀವಲ್ಲ ಜ್ಞಾನವನ್ನು, ಅದು ನಾವು ವಾಪಸ್ ಅವರಿಗೆ ಒಂದು ಉಪಕಾರ ಮಾಡ್ದಂಗ ಆಗುತ್ತೆ. ಎಲ್ಲರೂ ಲೈಕ್ ಮಾಡಿ, ಆ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮತ್ತೆ ಆದ್ಮೇಲೆ ಕೆಳಗಡೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ ಮಾಸ್ಟರ್ಸ್. ಎಷ್ಟು ಜನ 42 ಜನ ಮೆಂಬರ್ಸ್ ಇದೀವಿ. ಎಲ್ರೂ ಒಮ್ಮೆ ನೋಡಿ. ಓಕೆ ಮೇಡಮ್. ಫಸ್ಟ್ ಸುತೇಜ ಮೇಡಮ್ ಮಾತಾಡಿ. ಕೋಸ್ಟ್ ಅಲ್ಲಿ ಇದೀವಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ನಮಸ್ತೆ. ನಮ್ದು ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್, ಲೆಫ್ಟ್ ಆಗಿ ಮತ್ತೆ ಜಾಯಿನ್ ಆದೆ ಮೇಡಮ್. ನೆಟ್ ಇಶ್ಯೂ ಆಯ್ತು. ವಾಣಿ ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಓಶೋ ರಜನೀಶ್ ಅವರ ಪುಸ್ತಕ ಸ್ವಾಧ್ಯಾಯನ ಬಹಳ ಚೆನ್ನಾಗಿ ಮಾಡಿದ್ರಿ. ಧ್ಯಾನ ಯಾಕೆ ಮಾಡಬೇಕು, ಮತ್ತೆ ಮತ್ತೆ ದಿನನಿತ್ಯದ ಜಂಜಾಟಗಳಿಂದ ಮುಕ್ತರಾಗ್ಲಿಕ್ಕೆ ಧ್ಯಾನ ಬೇಕೇ ಬೇಕು ಮೇಡಮ್ ಅಂತ ಬಹಳ. ಮತ್ತೆ ನಿನ್ನೆ ಮತ್ತು ನಾಳೆಯ ಭೂತ ಮತ್ತು ಭವಿಷ್ಯದ ಚಿಂತನೆ ಮಾಡಿದ್ರೆ ನಾವು ವರ್ತಮಾನದ ಕಾಲದಲ್ಲಿ ಮಾತ್ರ ಇರಬೇಕು ಅನ್ನೋದು ಕೂಡ ಬಹಳ ಅದ್ಭುತವಾಗಿತ್ತು. ನೀನು, ನಾನು, ನೀನು, ಆನು, ತಾನು, ಇದ್ರ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ರಿ ಮೇಡಮ್. ಟೋಟಲಿ ತುಂಬಾ ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಬಹಳ ಬಹಳ ಧನ್ಯವಾದಗಳು ನಿಮ್ಗೆ ಮೇಡಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸುತೇಜ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿ ತಿಳಿಸಿದ್ದೀರಾ. ಶಿವರತ್ನಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಿಜವಾಗ್ಲೂ ಧ್ಯಾನ ಎದಕ್ಕೋಸ್ಕರ ಮಾಡ್ಬೇಕು? ನಾನು ಎಷ್ಟು ಆಸೆಗಳಿರುತ್ತೆ ಹೊರಗಡೆ ಇರ್ಬೇಕಾದ್ರೆ ನಮ್ಗಳಿಗೆ, ಅದನ್ನೆಲ್ಲ ಇದ್ರಿಂದ ನಾವು ಒಳ್ಳೆ ದಾರಿನಲ್ಲಿ ನಡಿಬೇಕಾದ್ರೆ ಈ ಮಾರ್ಗಗಳೆಲ್ಲ ತುಂಬಾ ನಮ್ಗೆ ಉಪಯೋಗ ಆಗುತ್ತೆ ಮೇಡಮ್. ನಿಜವಾಗ್ಲು ಈ ಹೇಳ್ಬೇಕು ಅಂತ ಅಂದ್ರೆ ಏನೋ ಯೋಗ ಮಾಡಿ ಇಲ್ಲಿ ಬಂದಿದೀವಿ, ನಮ್ಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ನಮ್ಮ ಜೀವನನ ಎಷ್ಟು ಸಲೀಸಾಗಿ ಸರಾಗವಾಗಿ ಇರೋದಿಕ್ಕೆ ಅವಕಾಶಕ್ಕೆ ಈಗ ವಾಣಿ ಮೇಡಮ್ ಆಗ್ಲಿ ಡೈಲಿ ಬರೋ ಇದ್ರಲ್ಲಿ ಒಂದೊಂದ್ ಪಾಯಿಂಟ್ ಕಲ್ತ್ಕೊಂಡ್ರುನು ಒಂದು ಮಹಾತಾರ್ ಫೌಂಡೇಶನ್ ಒಂದು ತಾಯಿ ತರ ನಮ್ಮನ್ನ ಮುನ್ನಡೆಸ್ತಾ ಇದೆ ಕೈಯಲ್ಲಿ ಇಟ್ಕೊಂಡು. ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಅಂದ್ರೆ ಕರ್ಮ ಕಳಿಬೇಕು ಅಂತ ಹೇಳ್ತಾರಲ್ಲ, ಕರ್ಮ ಕಳೆದೆ ಅಂತೂ ನಾವ್ ಎಲ್ಲೂ ಬರ್ಲಿಕ್ಕೆ ಆಗಲ್ಲ. ಮೋಸ್ಟ್ಲಿ ನಿಮ್ದು ಕರ್ಮ ಕಳೆದು ಈ ಅವಕಾಶ ನಿಮ್ಗೆ ಇವಾಗ ಸಿಕ್ಕಿರ್ಬೋದು. ಇದನ್ನ ಹಾಗೆ ಮುಂದುವರಿಸಿ ಮೇಡಮ್. ತುಂಬಾ ಚೆನ್ನಾಗ್ ಆಗ್ತಾ ಹೋಗ್ತೀರಾ ಮೇಡಮ್. ಥ್ಯಾಂಕ್ ಯು. ಜ್ಯೋತಿ ಅಂಜನ್ ಮೇಡಮ್. ಜ್ಯೋತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮಧ್ಯಾಹ್ನ ಮೇಡಮ್. ನಮಸ್ತೆ ವಾಣಿ ಮೇಡಮ್. ಇವತ್ತಿನ ಕ್ಲಾಸು ಆಕ್ಚುಲಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಯಾವ ತರ ಸುಮ್ನೆ ಮನ್ಸು ಶುದ್ಧವಾಗಿರ್ಬೇಕು. ನಮ್ಮ ಮನ್ಸೊಳಗೆ ಒಂದಿಟ್ಕೊಳ್ಳೋದು, ಮೇಲ್ ಕೂತ್ಕೊಳ್ಳೋದು ಅದ್ರ ಏಕ್ದಮ್ ಬರಲ್ಲ. ಬಟ್ ಅದು ನಾವು ನಮ್ಮ ಮನ್ಸೊಳಗೆ ಒಳಗಿಂದನ ಅಂದ್ರೆ ಬೇರೆಯವ್ರಿಗೆ ಈಗ ಬಂದು 2 ತಿಂಗಳಾಗಿದೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದ್ರ ಬಗ್ಗೆ ಅದಕ್ಕಿಂತ ಸುಮ್ನೆ ಮಾಡ್ಬೇಕು.
ಕಲಿತಾ ಇದೀನಿ ಮಾಡ್ತಾ ಇದ್ದೀನಿ ಅನ್ನೋ ಮನಸ್ಥಿತಿಲೇ ಇದ್ದೀವಿ ಅಷ್ಟೇನೆ. ಎಲ್ಲ ಕಲ್ತಿದೀವಿ ಅನ್ನೋದು ಮನಸ್ಥಿತಿ ಅಲ್ಲ. ಆಕ್ಚುಲಿ ಕಲಿಕೆಯಲ್ಲಿ ನಿರಂತರವಾಗಿರ್ಬೇಕು. ಜೊತೆಗೆ ಆ ಧ್ಯಾನಕ್ಕೆ ನಾವು ತನು ಮನ ಧನ ಅಂದ್ರೆ ನನ್ನ ಮನಸ್ಸಿನ ಮೂಲಕ ಪರಿಶುದ್ಧಳಾಗಿ ಕೂತ್ಕೊಂಡು ನಾನು ಧ್ಯಾನನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನನ್ನ ಕನ್ಸು ನಾನಲ್ಲ, ನನ್ನ ಮನ್ಸು ನಾನಲ್ಲ, ನಾನು ಅನ್ನೋದು ನಾನಲ್ಲ, ಯಾವುದು ಕೂಡ ನಾನಲ್ಲ. ಧ್ಯಾನದ ಮುಖಾಂತರ ನಾವು ಜ್ಞಾನನ ಪಡ್ಕೊಳ್ಳೋಂಥದ್ದು ಅನ್ನೋದ್ರ ಬಗ್ಗೆ ಮೇಡಮ್ ಓಜೋ ರಜನೀಶ್ವರ್ ಅವರ ಇದ್ರ ಮುಖಾಂತರ, ಧ್ಯಾನದ ಬುಕ್ ಮುಖಾಂತರ ಅವ್ರು ನಮ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾವುದೇ ಬಂಧನ ಇಲ್ಲದೆ ನಾವು ನಿಷ್ಕಲ್ಮಶವಾಗಿ ಕೂತು ನಾವು ಒಂದು ಸಂಕಲ್ಪನ ಮಾಡಿಕೊಂಡು ನಾವು ಧ್ಯಾನನ ಮಾಡ್ಕೋಬೇಕು. ಇದರಿಂದ ನಾವು ಎಲ್ಲ ಪಡ್ಕೋಬಹುದು ಅಂತ ಹೇಳ್ತಾರೆ, ಎಲ್ಲರ ಮಾಸ್ಟರ್ಸ್ ಹೇಳ್ತಿದ್ದಾರೆ. ಒಂದು ಯಾವುದೇ ಭಾವನೆಗಳನ್ನ ಇಟ್ಕೋಬಾರ್ದು, ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೋಬಾರ್ದು. ನಾವು ಒಂದು ಒಳ್ಳೆ ಉದ್ದೇಶದಿಂದ ಫಸ್ಟ್ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು, ಅದರ ಮೂಲಕ ನಾವು ಧ್ಯಾನ ಪ್ರಚಾರನ ಮಾಡ್ಬೇಕು, ತಿಳಿಸ್ಕೊಡ್ಬೇಕು ಅನ್ನೋಂಥದ್ದನ್ನ ತುಂಬಾ ಕ್ಲಿಯರ್ ಕಟ್ ಆಗಿ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಹಾಗೆ ಇದು ಬುಕ್ ಎಲ್ಲಿ ಸಿಗುತ್ತೆ ಮೇಡಮ್? ಇದು ನಾನು ಪಿರಮಿಡ್ ವ್ಯಾಲಿಗೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ತು ಮೇಡಮ್ ನನಗೆ. ಇದು ಬೆಂಗಳೂರು, ಅದೇ ಪಿರಮಿಡ್ ವ್ಯಾಲಿನಲ್ಲಿ ಧ್ಯಾನ ಯೋಗ ಪ್ರಥಮ ಮತ್ತು ಅಂತಿಮ ಮುಕ್ತಿ ಅಂತ ಓಶೋ ಅವ್ರದ್ದು. ನನಗೆ ಅಲ್ಲಿ ಸಿಕ್ತು ಮೇಡಮ್. ಆನ್ಲೈನ್ ಸಿಗುತ್ತೆ ಮೇಡಮ್ ಅವ್ರ ಬುಕ್ ಎಲ್ಲ. ನೋಡೋಣ ಮೇಡಮ್, ನಾನು ಆನ್ಲೈನ್ ಅಲ್ಲಿ ಟ್ರೈ ಮಾಡ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಜ್ಯೋತಿ ಮೇಡಮ್ ಚೆನ್ನಾಗಿ ಹೇಳಿದ್ರಿ. ಅದೇ ವ್ಯಾಮೋಹವನ್ನು ಬಿಡ್ಬೇಕು. ಅಂದ್ರೆ ನಾವು ಹೊರಗಿನ ವ್ಯಾಮೋಹನ್ ಜಾಸ್ತಿ ಹಚ್ಕೊಂಡ್ಬಿಡ್ತಿದೆ, ಅದ ಆಸೆ ಜಾಸ್ತಿ. ಅದನ್ನ ಬಿಡ್ತಾ 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 ಬಂದ್ರೆ ನಮ್ಗೆಲ್ಲದೂ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಜ್ಞಾನಿಗಳು ಹೇಳ್ತಾ ಇರ್ತಾರೆ. ಅದನ್ನೇ ಇವಾಗ ವಾಣಿ ಮೇಡಮ್ ಅವರು ಇದ್ರಲ್ಲಿ ಓಶೋ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಬ್ರು ಸರಳ ಅಂತ ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಪ್ರೆಸೆಂಟ್ ಈಗ ಅವರು ಈ ಸೆಕ್ಷನ್ ಜಾಯಿನ್ ಆಗಿದ್ದಾರೆ, ಸರಳ ಅಂತೇಳಿ. ನೋಡೋಣ, ಅವ್ರನ್ನ ಮಾತಾಡ್ಸಿ ಮೇಡಮ್. ಆಯ್ತು ಮೇಡಮ್. ನಾಗಲಲಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಆಮೇಲೆ ಅವ್ರನ್ನ ಮಾತಾಡ್ಸಿ. ಓಕೆ ಮೇಡಮ್. ನಮಸ್ತೆ ವಾಣಿ ಮೇಡಮ್ಗೆ, ನಮಸ್ತೆ. ಮತ್ತೆ ಮಧುರಾ ಮೇಡಮ್ಗೂ ಮತ್ತೆ ನನ್ನ ನಮಸ್ತೆ. ವಾಣಿ ಮೇಡಮ್ ತುಂಬಾ ಅದ್ಭುತವಾಗಿ ಒಂದು ಧ್ಯಾನ ಹಂಚಿಕೆಯನ್ನ ನಮ್ಗೆ ಹೇಳ್ಕೊಟ್ರು. ಧ್ಯಾನದ ಬಗ್ಗೆ ಜ್ಞಾನ ಹಂಚಿಕೆಯನ್ನ ತಿಳಿಸ್ಕೊಟ್ರು. ಈ ವಾಚ್ಮೆನ್ದು ಒಂದು ಇದೆ ಹೇಳಿದ್ರಲ್ಲ, ಅದೃಷ್ಟ ಅಂತ, ಅದು ತುಂಬಾ ಅದ್ಭುತವಾಗಿತ್ತು. ನಾವು ಸಹ ಹಿಂಗೆ ಒಂದ್ ರೀತಿಯ ಟ್ರಿಪ್ ಅಥವಾ ಇಲ್ಲಾದ್ರೂ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ನೋಡ್ತಿರ್ತೀವಿ, ಹೋಯ್ತಿದ್ದಂಗೆ ಇವಾಗ ಏನಾಗುತ್ತೆ ಅಂತ ಮೊಬೈಲ್ ಕೈಗೆ ಎತ್ಕೊಂಡು ಫೋಟೋ ತೆಗಿಯಕ್ ಶುರು ಮಾಡ್ತೀವಿ. ಅದನ್ನ ನೋಡಿ ನಾವು ಸಂತೋಷ ಪಡೋದೇ ಇಲ್ಲ. ಒಂದು ಪ್ರಕೃತಿನ ಫೋಟೋನೇ ನಾವು ಫೋಟೋಗಳಲ್ಲೇ ತಲ್ಲೀನಾಗಿರ್ತೀವಿ, ನಿಜವಾದ ಒಂದು ಪ್ರಕೃತಿನ ನಾವು ಸವಿಯಲ್ಲ. ಆತರ ಬಂದ್ಬಿಟ್ಟಿದೆ ಇವಾಗ. ಅದು ತುಂಬಾ ಅದ್ಭುತವಾಗಿತ್ತು ನೀವ್ ಹೇಳಿದ್ದು. ಮತ್ತೆ ಸಾಕ್ಷಿ ಭಾವ ಅಂತಂದ್ರಲ್ಲ ಮೇಡಮ್, ಅದೊಂಚೂರು ನಂಗೆ ಸ್ವಲ್ಪ ಅರ್ಥ ಆಗ್ಬೇಕು. ಅವಾಗ ತುಂಬಾ ದಿನದಿಂದ ಅದ್ರ ಬಗ್ಗೆ ನನ್ಗೆ ಇದಿತ್ತು, ಹೇಗೆ ಹಂಗಂದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಮೇಡಮ್, ಈಗ ಸಾಕ್ಷಿ, ಯಾರ್ ಸಾಕ್ಷಿ ಅಂತ ಈಗ ಕೇಳ್ತಾರಲ್ಲ, ಸುಮ್ನೆ ಈಗ ನಾವು ಉಸಿರು ಗಮನಿಸ್ತಾ ನೀವ್ ಏನು ಪ್ರಯತ್ನ ಇಲ್ಲ, ಉಸಿರು ಬರ್ತಿದೆ ಹೋಗ್ತಿದೆ ನೋಡೋದ್ ಮಾತ್ರ ನಿಮ್ದು. ಅದನ್ನ ಅಂದ್ರೆ ಇದಕ್ ಸಾಕ್ಷಿ ನೀವು, ಉಸಿರು ಬರ್ತಾ ಇದೆ ಹೋಗ್ತಾ ಇದೆ, ನಾನು ಬದುಕಿದೀನಿ ಅನ್ನೋದಕ್ಕೆ. ಅದೇ ರೀತಿ ಧ್ಯಾನದಲ್ಲಿ ಏನಾದ್ರೂ ನೀವು ಬಂದ್ರೆ ಅದನ್ನ ಸಾಕ್ಷಿ ಭಾವದಿಂದ ನೋಡಿ ಅಂತಾರಲ್ಲ, ಅದು ನನ್ಗೆ ಸುಮಾರು ದಿನದಿಂದ ನನ್ಗೆ ಪ್ರಶ್ನೆಯಾಗೆ ಕಾಡ್ತಿದೆ ಅದಕ್ಕೆ. ಅಂದ್ರೆ ಅದೇ ಮೇಡಮ್, ಸುಮ್ನೆ ನೋಡೋದಷ್ಟೇ. ನೀವ್ ಏನು ಅದಕ್ಕೆ ರಿಯಾಕ್ಷನ್ ಮಾಡ್ಬಾರ್ದು. ಅದ್ ಏಕೆ ಏನು ಪ್ರಶ್ನೆ ಮಾಡ್ಬಾರ್ದು, ಅದ್ರ ಬಗ್ಗೆ ಡಿಸೈಡ್ ಮಾಡ್ಬಾರ್ದು, ಯಾವುದೇ ಅಭಿಪ್ರಾಯ ಇರಬಾರ್ದು. ಸುಮ್ಮನೆ ನೋಡೋದಷ್ಟೇ. ನಾನು ಹೇಳಿದ್ನಲ್ಲ, ಕ್ಯಾಮ್ರಾ ಹಿಡ್ಕೊಂಡ್ ನೀವ್ ಹೋಗೋದಷ್ಟೇ, ಕ್ಯಾಮ್ರಾ ಫೋಟೋ ತೆಗಿಯಂಗಿಲ್ಲ, ಸುಮ್ಮನೆ ನೋಡ್ತಾ ಹೋಗೋದಷ್ಟೇ ಸಾಕ್. ಇಲ್ಲಿ ಇದೆ, ಹೀಗ್ ನೋಡ್ತಾ ಇದ್ವಿ, ಕನ್ನಡಿ, ಗಡಿಯಾರ, ಇದು ತೋಟ, ಗಿಡ, ಮರ, ಹೀಗ್ ನೋಡ್ತಾ ಹೋಗೋದಷ್ಟೇ ನಿನ್ ಕೆಲ್ಸ. ನೀನ್ ಏನನ್ನು ಜಡ್ಜ್ಮೆಂಟ್ ಏನೂ ಅಲ್ಲ ನೀನು. ಅದ್ ಹಾಗೆ ಹೀಗೆ ಅಂತ ಅಲ್ಲ, ಅದನ್ನ ಗಮನಿಸೋದಷ್ಟೇ ನಿನ್ ಕೆಲ್ಸ ಅಂತ ಸಾಕ್ಷಿ ಭಾವದಿದ್ದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೊಂದು ಅನುಮಾನ ಇತ್ತು, ಅದಕ್ಕೆ ಕೇಳ್ಕೊಂಡೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಾಗಲಲಿತಾ ಮೇಡಮ್. ನಿಮಗ್ ನೀವೇ ಸಾಕ್ಷಿ ಮೇಡಮ್, ಬೇರೆಯವ್ರು ಯಾರು ಬರಲ್ಲ. ನಿಮ್ಮ ಉಸಿರಿನ ಮೇಲೆ ನೀವು ಗಮನ ಹರಿಸ್ತೀರಲ್ಲ, ಅವಾಗ ನಿಮ್ಗೆ ನೀವೇ ಸಾಕ್ಷಿ ಭಾವದಿಂದ ಇರ್ತೀರಾ.
ಅದೇ ಅವ್ರು ಹೇಳ್ದ ಹಾಗೆ ಫೋಟೋ ಏನೋ ಕ್ಲಿಕ್ ಮಾಡ್ತೀವಿ, ಅಲ್ಲಿ ಕಟ್ ಅಂತ ನಮ್ಗೆ ಆಲೋಚನೆಗಳು ಬರಬಾರ್ದು, ಅಲ್ಲೇನು ಬರಬಾರ್ದು, ಶೂನ್ಯವಾಗಿರುತ್ತಲ್ಲ, ಅದೇ ಸಾಕ್ಷಿ ಭಾವ ಅಂತ ನಾನು ಅನ್ಕೊಂಡಿರೋದಲ್ವಾ ವಾಣಿ ಮೇಡಮ್? ಸುಮ್ನೆ ನೋಡ್ತಾ ಹೋಗೋದಷ್ಟೇ. ನೋಡ್ತಾ ಹೋಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಇನ್ನು ಟೈಮ್ ಇದೆ, ಮಾತಾಡಿ. ಯಾರಾದ್ರೂ ಮಾತಾಡೋರಿದ್ರೆ, ಹೊಸೊಬ್ರು ಯಾರೋ ಜಾಯಿನ್ ಆಗಿದ್ದೀರಾ? ಸರಳ ಅಂತ ಯಾರೋ ಮೇಡಮ್ ಇದ್ದಾರೆ. ಮೇಡಮ್ ಗಿರಿಜಮ್ಮ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಾಣಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಳ್ಳೆ ಸರಳವಾಗಿ ಚೆನ್ನಾಗಿ ಅರ್ಥ ಆಗೋ ರೀತಿನಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದೀರಾ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರೀತಿ ಪೂರ್ವಕ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಾಗರತ್ನ ಮೇಡಮ್ ಮಾತಾಡಿ. ವಾಣಿ ಮೇಡಮ್ಗೆ ಮತ್ತೆ ನನ್ಗೇನ್ ಕೇಳ್ಬೇಕು ಅಂತ ಅಂದ್ರೆ, ಅದೇ ನಾಗರೇಟ್ ಅವ್ರು ಕೇಳಿದ್ರಲ್ಲ, ಅದೇ ಕ್ವಶನ್ಗೆ ನಾನು ಅನ್ಕೋತಾ ಇದೀನಿ. ನನ್ನ ಭಾವ ನಾನೇ ಏನ್ ಅನ್ಕೊಂಡಿದೀನಿ ಅನ್ನೋದನ್ನ ಹೇಳ್ತಾ ಇದೀನಿ. ಸಾಕ್ಷಿ ಭಾವ ಅಂದ್ರೆ ಈಗ ಕೋರ್ಟಲ್ ಕೂಡ ಸಾಕ್ಷಿ ಅಂತ ಕರೀತಾರೆ. ಏನ್ ಸಾಕ್ಷಿ ಅಂದ್ರೆ ಇದ್ದದ ಇದ್ದಂಗೆ ಹೇಳೋದು, ಇದ್ದದನ್ನ ಇದ್ದಂಗೆ ಹೇಳೋದು ಸಾಕ್ಷಿ. ನೀ ನೋಡ್ದ ಯಾರನ್ನೋ ಕೊಲೆ ಮಾಡ್ತಾರೆ ಅಂದ್ರೆ ನೀನ್ ನೋಡ್ದ ಅಂತ ಅನ್ನೋದನ್ನ ಸಾಕ್ಷಿ ಅಂತ ಕರೀತಾರೆ. ಅವನು ಪ್ರತ್ಯಕ್ಷವಾಗಿ ಕಂಡದನ್ನೇ ತಾನೇ ಹೇಳ್ತಾನೆ, ಅದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದನ್ನ ನೋಡ್ದಂಗೆ ಹೇಳೋದು, ಇದು ಸಾಕ್ಷಿ ಭಾವ. ಈಗ ಅಲ್ಲೊಂದು ಮರ ಇರುತ್ತೆ, ಆ ಮರ ಹಸುರಿಗಿದೆ, ಹೌದು ಅದು ಹಸುರಿಗೆ ಇದೆ ಅಷ್ಟೇ. ಅದಕ್ಕೆ ನಾವು ಒಂದು ಕಾಮಿಟ್ ಕೊಡೋದಾಗ್ಲಿ, ಅದು ಬಿಳಿಗಿದೆ ನೀಲಿಗಿದೆ ಅದೆಲ್ಲ ಏನು ಕಾಮಿಟ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ. ಇದು ಕರೆಕ್ಟಾ ಅಂತ ಕೇಳ್ತಾ ಇದೀನಿ ವಾಣಿ ಮೇಡಮ್ಗೆ. ನಾನು ಕ್ವಶನ್ ಕೇಳ್ಕೊತಾ ಇದ್ದೀನಿ. ಹೌದು ಮೇಡಮ್, ನೋಡೋದಷ್ಟೇ ಇದನ್ನ. ಸಾಕ್ಷಿ ಈಗ ಅಂದ್ರೆ ನಾವು ಕೋರ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕ್ಷಿ ಅಂದ್ರು ಕೂಡ ಅದ್ ಸಾಕ್ಷಿ ಅಂದ್ರೆ ಅದ್ ನೋಡ್ದೆ ನಿಂತ್ಕೊಂಡ್ ಸುಮ್ನೆ ಅಂತ, ಹೌದು ನಾನ್ ನೋಡ್ದೆ ಅದನ್ನ ಅಂತ ಹೇಳ್ತಾರಲ್ಲ, ಅದೇ ಸಾಕ್ಷಿ. ಹಾಗೇನೆ ಇಲ್ಲಿ ಧ್ಯಾನದಲ್ಲಿ ಸಾಕ್ಷಿ ಅಂದ್ರೆ ನಮಗ್ ನಾವೇ ಸಾಕ್ಷಿ. ನಮ್ ಉಸಿರಿಗೆ ಉಸಿರಾಡ್ತಾ ಇದೀವಿ, ನಾವು ಬದುಕಿದೀವಿ ಅನ್ನೋ ಸಂಕೇತವಾಗಿ ಉಸಿರು ನೋಡ್ತಾ ಇದೀವಿ, ಅದ್ ಸಾಕ್ಷಿಯಾಗಿ ನೋಡೋದಷ್ಟೇ ಬದುಕಿದ್ದಾಗ. ನಾನು ಅನ್ಕೊಂಡಿದ್ದು ಸರಿನಾ ಮೇಡಮ್? ಅಂದ್ರೆ ಅದೇ ನಾವು ಅಲ್ಲಿ ಏನ್ ನೋಡಿರ್ತೀವಿ ಅದನ್ನ ಪ್ರತ್ಯಕ್ಷವಾಗಿ ಕಂಡದನ್ನ ಕಂಡಂಗೆ ಹೇಳೋದು. ಈಗ ನಾವು ಉಸಿರಾಡ್ತಾ ಇದೀವಿ, ನಾವು ಬದುಕಿದೀವಿ ಅಷ್ಟೇ ಅಲ್ವಾ ಮೇಡಮ್? ಮೇಡಮ್, ಅದೇ ಹೇಳೋದು ಅಂತ ಅಂದ್ರೆ ಆ ಲೋಕಕ್ಕೆ ಆ ಸಂದರ್ಭಕ್ಕೆ ಅದು ಸಾಕ್ಷಿ ಆಗುತ್ತೆ. ಧ್ಯಾನದ ವಿಚಾರದಲ್ಲಿ ಸಾಕ್ಷಿ ಅಂದ್ರೆ ಇದು ನನ್ನೊಳಗೆ ಏನ್ ನಡೀತಿದೆ ಅಂದ್ರೆ ಸುಮ್ನೆ ನೋಡ್ತಾ ಹೋಗು ಅಂತ, ಸುಮ್ನೆ ಒಬ್ಬ ನಿರೂಪಕನಾಗಿ ಅದನ್ನ ಒಬ್ಬ ಡೈರೆಕ್ಟರ್ ರೀತಿ ಅದನ್ನ ನೋಡ್ತಾ ಹೋಗೋದು, ಅದನ್ನ ಏನಿದೆ ಅಬ್ಸರ್ವೇಶನ್ ಅಲ್ಲ, ಅಬ್ಸರ್ವ್ ಮಾಡೋದಷ್ಟೇ. ಹೌದು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್, ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು. ಹೆಸರು ತಕ್ಕಂತೆ ಯಾರು ಒಬ್ರು ಮೋಹನ ಅಂತ ಇಟ್ಕೋತಾರೆ, ಅವ್ರು ಮೋಹನವಾಗೇ ಇರಲ್ಲ, ಕುರಿಪಿಯಾಗಿರ್ತಾರೆ. ಇನ್ನೊಬ್ರು ಯಾರೋ ಸುಗುಣ ಅಂತ ಇಟ್ಕೊಡ್ತಾರೆ, ಅವ್ರ ಗುಣ ಎಲ್ಲ ದುರ್ಗುಣವಾಗಿರುತ್ತೆ. ಬಟ್ ಆದ್ರೂ ನೀವು ಎರಡರಲ್ಲೂ ಸೂಟ್ ಆಗ್ತೀರಾ. ವಾಣಿ ಅಂದ್ರೆ ವಾಣಿ ತರನೇ ಇರ್ತೀರಾ. ಅದಕ್ಕೆ ನಿಮ್ ವಾಣಿನ ಕೇಳಕ್ ಇಷ್ಟ ಆಗಿ ಕುತ್ಕೊಂಡು ಕೇಳ್ತಾ ಇದ್ವಿ. ಜೊತೆಗೆ ನೀವು ಈ ಹೇಳಿದ ಪದ, ಆ ಪದಕ್ಕೆ ಅರ್ಥ ನಾನು ಅನ್ಕೊಂಡದ್ನ ಕೇಳ್ದೆ ಅಷ್ಟೇ ಮೇಡಮ್. ನಾನು ಅನ್ಕೊಂಡಿದ್ ಸರಿ ಅಷ್ಟೇ. ಥ್ಯಾಂಕ್ಸ್ ಮೇಡಮ್. ನಿಮ್ಮೆಲ್ಲರ ಒಂದೊಂದು ಮಾತನ್ನ ನಾನು ಕಲಿಬೇಕು ಮೇಡಮ್. ಎಲ್ಲರಲ್ಲೂ ಒಂದೊಂದು ಇದು ಅಡಗಿರುತ್ತೆ, ಬರ್ಬೇಕಷ್ಟೇ ಹೊರಗಡೆ. ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು ಅವಕಾಶ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರತ್ನ ಮೇಡಮ್, ಥ್ಯಾಂಕ್ ಯು. ಸಾಕ್ಷಿ ಭಾವ ಅಂದ್ರೆ ಅದೇನೆ. ಓಕೆ ಮೇಡಮ್. ಸರಳ ಮೇಡಮ್ ಇದ್ದೀರಾ? ಇವತ್ತು ಹೊಸದಾಗಿ ಜಾಯಿನ್ ಆಗಿದ್ದೀರಂತೆ, ಮಾತಾಡ್ಸೋಣ ಅಂತ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದ್ದೀನಿ. ಇಲ್ಲ ಅನ್ಸುತ್ತೆ. ಗಿರಿಜಾ ಭಟ್ ಮೇಡಮ್ ಮಾತಾಡ್ತೀರಾ? ಒಂದೆರಡು ಜನಕ್ಕೆ ಅವಕಾಶ ಇದೆ ಮಾತಾಡ್ಲಿಕ್ಕೆ. ಇವತ್ತಿನ ಒಂದು ಜ್ಞಾನ ಹಂಚಿಕೆ ಏನ್ ಅನ್ನಿಸ್ತು ನಿಮ್ಗೆ? ಮಾತಾಡ್ಬೋದು, ಇವತ್ತು ಟೈಮ್ ಇದೆ. ಗಿರಿಜಾ ಭಟ್ ಮೇಡಮ್ ಇರ್ಬೋದು. ನಮಸ್ತೆ ಮೇಡಮ್. ಹ್ಮ್, ತುಂಬಾ ಚೆನ್ನಾಗಿತ್ತು. ಧ್ಯಾನದ ಮೇಲೆ ಓಶೋ ಬುಕ್ ಅಲ್ಲಿರೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ವಾಣಿ ಮೇಡಮ್. ನಂಗೆ ಅದಾಗೆಲ್ಲ ನೀವು ಮೊದಲನೇ ಸಲ ಈ ಸೆಷನ್ಗೆ ನಾನು ಸೇರ್ಕೊಂಡಿದ್ದು ಮುಗ್ದೋಗ್ತಿದ್ಯಲ್ಲ ಅಂತ ಅನಿಸ್ತಿದೆ ನಂಗೆ. ನಿಮ್ಮೆಲ್ಲರ ಸತ್ಸಂಗ ಮತ್ತೆ ನಿಮ್ಮಗಳ ಜೊತೆ ನನ್ನನ್ನು ಸೇರ್ಸ್ಕೊಡೋದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಪ್ರಯತ್ನ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ನೀವು ಕಾಣ್ತಾ ಇಲ್ಲ ನಮ್ಗೆ. ಹಾ ಓಕೆ ಮೇಡಮ್, ಮಾತಾಡಿ.
ಥ್ಯಾಂಕ್ಸ್ ಟು ಆಲ್ ಎಲ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ಸೆಷನ್ಗಳು, ಧ್ಯಾನಗಳು ಎಲ್ಲ. ಮತ್ತೆ ಈಗ 21 ದಿನ ಆದ್ಮೇಲೆ ಮತ್ತೆ ಏನು ಇರಲ್ಲ ಮೇಡಮ್ ಆಮೇಲೆ? ಇರುತ್ತೆ ಮತ್ತೆ ಜೂನ್ ಮಂತ್, ಈಗ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗಿರುತ್ತೆ. ಜೂನ್ ಮಂತ್ ಇಂದು ಒಂದು 4 days ಖಾಲಿ ಇರುತ್ತೆ ಅಷ್ಟೇ, 4-5 days ಅಷ್ಟೇ. ಅವಾಗ ನಮ್ಗೆಲ್ಲ ಇದು ಸಿಗುತ್ತೆ ಅಲ್ವಾ? ಓ ಅದೇ ಸೇಮ್ ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಮೇಡಮ್. ಮತ್ತೆ ನೀವು ಮಾರ್ನಿಂಗ್ ಬ್ಯಾಚಿಗೂ ಜಾಯಿನ್ ಆಗಿ ಮಧ್ಯಾಹ್ನ ಇರುತ್ತೆ, 11 ಗಂಟೆಗೆ ಇರುತ್ತೆ, ಎಲ್ಲದರಲ್ಲೂ ಜಾಯಿನ್ ಆಗಿ ಸಿಕ್ಕುತ್ತೆ. ಎಲ್ಲದಿದು 21 days ಅಂತ 24th ಲಾಸ್ಟ್ ಆಗುತ್ತೆ ಈ ಸಾಟರ್ಡೆಗೆ. ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ 1ನೇ ತಾರೀಕಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದೇ ತರ ಧ್ಯಾನ ಇರುತ್ತೆ, ಜ್ಞಾನ ಹಂಚಿಕೆನೂ ಇರುತ್ತೆ. ಓಕೆ ಒಂದು 5 days ಗ್ಯಾಪ್ ಇರುತ್ತೆ ಅಷ್ಟೇ. ಓಕೆ, ಅದೇ ಗೊತ್ತಿರ್ಲಿಲ್ಲ, ಅದನ್ನ ಕೇಳೋಣ ಅಂತ. ಓಕೆ ಮೇಡಮ್, ಹಾ ಥ್ಯಾಂಕ್ ಯು. ಶ್ಯಾಮಲಾ ಮೇಡಮ್ ಮಾತಾಡಿ. ಅಂದ್ರೆ ಇಬ್ಬರಿಗೆ ಅವಕಾಶ ಇದೆ, ಮಾತಾಡಿ. ಸಮಯ ಆಗ್ತಾ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಚೆನ್ನಾಗಿದೆ ಮೇಡಮ್. ಏನ್ ಮೇಡಮ್ ಚೆನ್ನಾಗಿರೋದು? ಅವ್ರು ವಾಣಿ ಮೇಡಮ್ ಹಾ ಹೇಳಿದ್ದು ಚೆನ್ನಾಗಿದೆ. ಓಕೆ ಮೇಡಮ್. ವಾಣಿ ಮೇಡಮ್, ಜ್ಞಾನ ಹಂಚಿಕೆ ಚೆನ್ನಾಗಿದೆ, ಇವತ್ತಿನ ಧ್ಯಾನ ಯೋಗ ಅಂತ ನೀವ್ ಹೇಳ್ತಾ ಇರೋದಲ್ವಾ? ಹೌದೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಅಷ್ಟಷ್ಟ ಮಾತಾಡ್ಬೇಕು ಮೇಡಮ್, ಪ್ರತಿದಿನ ನೀವು ಮಾತಾಡ್ತಾ ಬಂದ್ರೆ ನೀವು ಇನ್ನು ಚೆನ್ನಾಗಿ ಅದ್ಭುತವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ. ವಾಣಿ ಮೇಡಮ್ ತರ ಎಲ್ಲ ಆಗ್ಬೋದು ನೆಕ್ಸ್ಟ್. ಅಯ್ಯೋ, ನಾವೇನಿದು ಮೇಡಮ್, ಇಂತಿಂತ ದೊಡ್ಡ ಪರ್ವತಗಳೇ ಇದ್ದಾರೆ, ನಾವು ಸಣ್ಣ ಬಂಡೇನೂ ಅಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಸಮಯ ಆಗ್ತಾ ಇದೆ, ಮೋಸ್ಟ್ಲಿ ಯಾರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ವಾಣಿ ಮೇಡಮ್, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಸೆಷನ್. ಬೆಳಿಗ್ಗೆ ಮಾತ್ರ ಕೇಳ್ತಾ ಇದ್ವಿ, ಇವತ್ತು ಮಧ್ಯಾಹ್ನ ಸೆಷನ್ ಅನ್ನು ನಿಮ್ದು ಒಂದು ಜ್ಞಾನ ಕೊಟ್ಟಿ ತುಂಬಾ ಚೆನ್ನಾಗ್ ಅನ್ನಿಸ್ತು. ಥ್ಯಾಂಕ್ ಯು ಮೇಡಮ್, ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಗೀತಾ ಮೇಡಮ್ಗೆ, ನಿಮಗೆ, ವೇದಿಕೆಗೆ ಎಲ್ರಿಗೂ ಕೂಡ ಧನ್ಯವಾದನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್. ಮಾಸ್ಟರ್ಸ್, ನಮಸ್ತೆ ಮೇಡಮ್, ಇವತ್ತು ಯಾರ್ಯಾರು ಹೊಸಬ್ರು ಮಾತಾಡ್ಸಿದ್ರಿ? ಅದೇ ಸರಳ ಅಂತ ಒಬ್ರು ಮೇಡಮ್ ಬಂದಿದ್ರು, ಅವರು ಎಲ್ಲಿ ಇದ್ದಾರೆ ಕಾಣ್ತಾ ಇಲ್ಲ ಸರ್. ಡೈಲಿ ಒಬ್ರು ಇಬ್ರು ಒಟ್ಟು ಕೆಣಕಿ ಆದ್ರೂ ಮಾತಾಡ್ಸ್ಬೇಕ್ರಿ. ಹೌದ್ರಿ, ಇರ್ಬೇಕಲ್ಲ ಅವರು, ಲೆಫ್ಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದು, ಇಲ್ಲ ಅವರು. ಅವ್ರು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ, ಹೊಸದಾಗಿ ಜಾಯಿನ್ ಆಗಿದ್ರಂತೆ, ಮಾತಾಡ್ಸೋಣ ಅನ್ಕೊಂಡ್ವಿ. ಇಲ್ಲ, ನೀವೇ ಮಾತಾಡಿ ಸರ್, ಬಂದಿದ್ದೀರಲ್ಲ. ನಾವು ತೋರ್ಸ್ಕೊಂಡ್ ಈಗ ಬಂದಿವ್ರಿ, ಬ್ಯಾಡಿಗೆ ಹೋಗಿದ್ವಿ ಮದ್ವಿಗೆ, ಅಲ್ಲಿಂದನೂ ಮಳೆಗೆ ಬಂದ್ಬಿಟ್ವಿ. ತೋರ್ಸ್ಕೊಂಡ್ ಬಂದ್ ಈಗ ಜಸ್ಟ್ ಟೀ ಕುಡಿಯೋಣ ಅಂತ ಹೇಳಿ ಮೊಬೈಲ್ ಹಚ್ಚಿದೆ. ಚೆನ್ನಾಗಿತ್ತು. ಓಕೆ, ಆಮೇಲೆ ಕೇಳ್ತೀನಿ ಮೇಡಮ್, ಅವ್ರದ್ದು ಏನಿತ್ತು ಇವತ್ತು ವಿಷಯ? ಧ್ಯಾನ ಯೋಗ. ಓಶೋ ರಜನೀಶ್ ಬಹುದು ಸರ್. ಎಸ್, ಅದ್ಭುತ ಇರುತ್ತೆ. ಆಮೇಲೆ ಕೇಳ್ತೀನಿ ಕ್ಲಾಸ್ ಅನ್ನ. ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಕಂಪ್ಲೀಟ್ ಮಾಡಿ ಮೇಡಮ್. ಓಕೆ, ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಮಾಸ್ಟರ್ಸ್, ಇಲ್ಲಿಯ ತನಕ ಧ್ಯಾನದಿಂದ ನಮ್ಮ ಕಾರ್ಯಕ್ರಮ ಶುರುವಾಗಿ ಈಗ ಜ್ಞಾನ ಹಂಚಿಕೆ ಹಾಗೂ ಪ್ರಶ್ನೋತ್ತರದಿಂದ ಸಂಪನ್ನಗೊಳಿಸ್ತಾ ಇದ್ದೇವೆ. ಇಲ್ಲಿಯ ತನಕ ನೀವೆಲ್ಲರೂ ಕೂಡ ತುಂಬಾ ಶಾಂತ ರೀತಿಯಿಂದ ತುಂಬಾ ಸಹಕಾರ ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ಕೇಳಿದೀರಾ, ಕುತ್ಕೊಂಡು ಕೇಳಿದೀರಾ ಶಾಂತ ರೀತಿಯಿಂದ. ಇದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿ ವಾಣಿ ಮೇಡಮ್ ಕೂಡ ಧನ್ಯವಾದ. ಹಾಗೆ ಗೀತಾ ಅವರಿಗೂ ಒಂದು ಅವಕಾಶ ಕೊಟ್ಟಂತ ಗೀತಾ ಮೇಡಮ್ ಅವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಮಹಾವತಾರ್ ಫೌಂಡೇಶನ್ಗೂ ಕೂಡ, ಸಿಬ್ಬಂದಿ ವರ್ಗಕ್ಕೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಪತ್ರಿಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಿದ್ದೀನಿ. ಇಷ್ಟೋ ತನಕ ಜೂಮ್ ವೇದಿಕೆ ನೀವೆಲ್ಲರೂ ಕೇಳಿದ್ದೀರಾ, ನಿಮಗೂ ಕೂಡ ಅನಂತವಾದ ಧನ್ಯವಾದಗಳು. ಹಾಗೂ ಯಾರ್ಯಾರು ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ, ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.